ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುಭೋ ಯಾ ತಸ್ಮತಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಯಂಭೂ ಮನುವಿಗೆ ಒಟ್ಟು 3 ಹೆಣ್ಣುಮಕ್ಕಳು 2 ಗಂಡು ಮಕ್ಕಳು. 3 ಹೆಣ್ಣುಮಕ್ಕಳು ದೇವಹೂತಿ, ಪ್ರಸೂತಿ, ಆಕೂತಿ ಅಂತ. ಇವರು 3 ಜನರ ಬಗ್ಗೆ ನಾವು 3ನೇ ಸ್ಕಂದ ಮತ್ತು 4ನೇ ಸ್ಕಂದದಲ್ಲಿ ನೋಡಿದ್ದೇವೆ. 2 ಮಕ್ಕಳಲ್ಲಿ ಉತ್ತಾನಪಾದನ ಬಗ್ಗೆ ನಾವು 4ನೇ ಸ್ಕಂದದಲ್ಲಿ ನೋಡಿದ್ದೀವಿ. ಅವನೇ ಧ್ರುವ ಮಹಾರಾಜನ ತಂದೆ. ಇವತ್ತು 5ನೇ ಸ್ಕಂದದಲ್ಲಿ ನಾವು ಪ್ರಿಯವ್ರತ ಮಹಾರಾಜನ ಕತೆ ಮತ್ತು ವೃಷಭಾವತಾರ, ವೃಷಭ ಉಪದೇಶ ಮತ್ತು ಜಡಭರ್ತನ ಕತೆ ಬಗ್ಗೆ ಯಥಾಮತಿ ಚಿಂತನೆ ಮಾಡೋಣ. ಈಗ ಸ್ವಯಂಭೂ ಮನುವಿನ ದೊಡ್ಡ ಮಗ ಪ್ರಿಯವ್ರತ ನಾರದ ಉಪದೇಶವನ್ನು ಕೇಳಿಕೊಂಡು ತನಗೆ ಮದುವೆ ಬೇಡ, ನಾನು ಇನ್ನೂ ಸಾಧನೆ ಮಾಡಬೇಕು ಹಾಗೆ ಅಂತ ಹೇಳಿ ಕಾಡಿಗೆ ಹೋಗಿರ್ತಾನೆ. ತಪಸ್ಸು ಮಾಡೋದಕ್ಕೆ ಕಾಡಿಗೆ ಹೋಗಿರ್ತಾನೆ. ಹೀಗೆ ಪಂಚಮಸ್ಕಂದ ಶುರುವಾಗುತ್ತೆ. ಅಲ್ಲಿ ಪರೀಕ್ಷಿತ್ ರಾಜ ಶುಕಮುನಿಗಳನ್ನ ನೋಡಿ ಕೇಳ್ತಾ ಇದ್ದಾನೆ. ಪ್ರಿಯವ್ರತೋ ಭಾಗವತ ಆತ್ಮ ರಾಮ ಕಥಂ ಮುನೇ ಗೃಹೇ ರಮತ ಯನ್ಮೂಲ ಕರ್ಮಬಂಧ ಪರಾಭವ ನನೂನಂ ಮುಕ್ತ ಸಂಗಾನಾಂ ತಾದೃಶಾನಾಂ ಮಹಾಮುನೇ ಗೃಹೇಶು ಅಭಿನಿವೇಶೋಯಂ ಪುಂಸಾಂ ಭವಿತುಮರ್ಹತಿ ಮಹತಾಂ ಖಲು ವಿಪ್ರರ್ಷೆ ಕೃತ್ತಮ ಶ್ಲೋಕಪಾದಯೋಃ ಛಾಯಾ ನಿವೃತ್ತ ಚಿತ್ತಾನಾಂ ನ ಕುಟುಂಬೇ ಸ್ಪೃಹಾಮತಿಃ ಸಂಶೋಯಂ ಮಹಾನ್ ಬ್ರಹ್ಮನ್ ಧಾರಾಗಾರ ಸುತಾದಿಷು ಸಕ್ತಸ್ಯ ಯತ್ ಸದ್ದಿ ರಭೂತ್ ಕೃಷ್ಣೇ ಚ ಮತಿರಚ್ಯುತ. ಹಾಗೆ ಅಂತ ಈ ಥರ ಪ್ರಶ್ನೆಯನ್ನು ಮಾಡ್ತಾನೆ ಪರೀಕ್ಷಿತ್ ರಾಜ. ಏನಂದರೆ, ಈಗ ಪ್ರಿಯವ್ರತ ಸನ್ಯಾಸಿ ಆಗಬೇಕು ಅಂತ ಕಾಡಿಗೆ ಹೊರಟಿದ್ದಾನೆ. ಆದರೆ ಅವನು ಹೇಗೆ ಮತ್ತೆ ಸಂಸಾರಕ್ಕೆ ಬಂದು ಮಕ್ಕಳನ್ನು ಪಡೆದು ಸಂಸಾರದಲ್ಲಿ ಇದ್ದರೂ ಕೂಡ ಅವನು ಹೇಗೆ ಸದ್ಗತಿಯ ಹೊಂದಿದ, ಜ್ಞಾನ ಮಾರ್ಗಕ್ಕೆ ಅವನು ಹೇಗೆ ಬಂದ ಹಾಗೆ ಎಂಬುದನ್ನು ತಿಳಿಸಿಕೊಡಿ ಹಾಗೆ ಅಂತ ಪರೀಕ್ಷಿತ್ ರಾಜ ಸುಖಮುನಿಗಳು ಕೇಳ್ತಾರೆ. ಆವಾಗ ಸುಖಮುನಿಗಳು ಹೇಳ್ತಾರೆ, ಬಾಳಮುಕ್ತಂ ಭಗವತ ಉತ್ತಮ ಶ್ಲೋಕಸ್ಯ ಶ್ರೀಮತ್ ಚರಣಾರವಿಂದ ಮಕರಂದಸ್ಯ ಆದಿತ ಆವೇಶಿತ ಚೇತಸೋ ಭಗವತ ಪಾರಮಹಂಸ್ಯಾದಯಿತ ಕಥಂಚಿದ್ ಅಂತರಾಯ ವಿಹಿತಾಂ ಸ್ವಾಂ ಶಿವತಾಂ ಪದವೀಂ ನ ಪ್ರಾಯೇಣ ಹಿನ್ವನ್ನ. ಪರೀಕ್ಷಿತ್ ರಾಜ, ನೀನು ಕೇಳಿದ್ದು ಸರಿನೇ. ಅವನು ಕಾಡಿಗೆ ಹೋಗಿದ್ದ. ಆವಾಗ ಆ ಸಂಸಾರ ಸಾಗರದಲ್ಲಿ ಯಾರು ಸಂಸಾರ ಮಾರ್ಗದಲ್ಲಿ ಮುಳುಗಿದ್ದಾರೋ ಅವನು ಭಗವಂತನಲ್ಲಿ ಭಕ್ತಿ ಮಾಡೋದು ಅಷ್ಟು ಸುಲಭ ಇಲ್ಲ. ಆದರೂ ಯಾರಿಗೆ ಭಗವಂತನ ಪಾದದ ಮೇಲೆ ಕರುಣೆ ಮೇಲೆ ವಿಶ್ವಾಸ ಇದೆಯೋ, ಯಾರಿಗೆ ಭಗವಂತ ನಾವು ಹೇಳೋದು ಹಾಡೋದು ಯಾರಿಗೆ ಭಗವಂತನ ಬಗ್ಗೆ ಹೇಳೋದು ಹಾಡೋದು ಒಂದು ಸಕ್ಕರೆ ಥರ ಇರುತ್ತೋ, ಯಾರಿಗೆ ದೇವರ ಕತೆ ಮನಸ್ಸಿನಲ್ಲಿ ಹಿತವಾಗಿ ಇರುತ್ತೋ ಅವರು ಸಜ್ಜನರ ಸಂಗಾತವನ್ನು ಮಾಡಿ ಜ್ಞಾನ ಭಕ್ತಿ ವೈರಾಗ್ಯ ಮಾರ್ಗದಲ್ಲಿ ಭಗವಂತನ ಹಿಡಿತಾರೆ. ನಾವು ಒಮ್ಮೆ ಭಗವಂತನ ಪಾದವನ್ನು ಹಿಡಿದಿದ್ರೆ ನಾವು ಬೇರೆ ದಾರಿಗೆ ಹೋದರೂ ಅವನು ಮತ್ತೆ ನಮ್ಮನ್ನು ಅದೇ ದಾರಿಗೆ ಸರಿಯಾದ ದಾರಿಯನ್ನು ಅವನು ಕೊಡ್ತಾನೆ ಹಾಗೆ ಅಂತ ಹೇಳ್ತಾರೆ ಶುಕಮುನಿಗಳು. ಆಮೇಲೆ ಪ್ರಿಯವ್ರತ ನಾರದರ ಸೇವೆ ಮಾಡಿ ನಿಜವಾದ ತತ್ವವನ್ನು ತಿಳಿದುಕೊಳ್ಳುವುದಕ್ಕಾಗಿ ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ಕಾಡಿಗೆ ಹೋಗಿರ್ತಾನೆ. ಆವಾಗ ಕಾಡಿಗೆ ಹೋಗುವಾಗ ಅವನ ತಂದೆಯಾದ ಸ್ವಯಂಭೂ ಮನು, ನೀನು ಕಾಡಿಗೆ ಹೋಗಬಾರ್ದು,
ಈ ರಾಜ್ಯವನ್ನು ಮುಂದೆ ನೀನೇ ಪರಿಪಾಲನೆ ಮಾಡಬೇಕು, ಸನ್ಯಾಸಿ ಆಗಬಾರ್ದು ಹಾಗೆ ಅಂತ ಹೇಳಿದಾಗ ಇವನು ಪ್ರಿಯವ್ರತ ಹೇಳ್ತಾನೆ, ನಾನು ಏಕಾಂತವಾಗಿ ಭಗವದ್ ಧ್ಯಾನವನ್ನು ಮಾಡಬೇಕು ಹಾಗೆ ಅಂತ ನಾನು ಇದಕ್ಕೆ ಸನ್ಯಾಸ ಸ್ವೀಕಾರ ಮಾಡೋದಕ್ಕಾಗಿ ಕಾಡಿಗೆ ಹೋಗ್ತಾ ಇದ್ದೀನಿ. ಅದರಿಂದ ನನಗೆ ಈ ರಾಜ್ಯ ಪರಿಪಾಲನೆ ಮಾಡೋದಲ್ಲಿ ಇಷ್ಟವೇ ಇಲ್ಲ ಹಾಗೆ ಅಂತ ಗಂಧಮಾದನ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡೋದಕ್ಕಾಗಿ ಹೋಗಿರ್ತಾನೆ ಪ್ರಿಯವ್ರತ ಮಹಾರಾಜ. ಆವಾಗ ಬ್ರಹ್ಮದೇವರು ಅಲ್ಲಿ ಬರ್ತಾರೆ. ಬ್ರಹ್ಮದೇವರ ಮಗನೇ ಸ್ವಯಂಭುವಿನ ಮನುವೇ ಪ್ರಿಯವ್ರತ. ಆದ್ದರಿಂದ ಪ್ರಿಯವ್ರತ ಬ್ರಹ್ಮದೇವರಿಗೆ ಮೊಮ್ಮಗ ಪ್ರಿಯವ್ರತ. ಆದ್ದರಿಂದ ಅವರು ಅಲ್ಲಿ ಬರ್ತಾ ಇರ್ತಾರೆ. ತತ್ರ ಗಗನತಳ ಉಡುಪತಿರಿವ ವಿಮಾನವಳಿ ವರತೂಷ ಸಿದ್ಧ ಗಂಧರ್ವ ಶಾದ್ಯ ಚರಣ ಮುನಿಗಣೈರ್ ಉಪಗೀಯಮಾನೋ. ಈ ಥರ ಬ್ರಹ್ಮದೇವರು ಸತ್ಯಲೋಕದಿಂದ ಭೂಲೋಕಕ್ಕೆ ಬರ್ತಾ ಇರ್ತಾರೆ. ಎಲ್ಲ ಲೋಕದವರು ಬಾಂಧವರು ಭಗವದ್ ಭಕ್ತರು ಏಕಾಂತ ಭಕ್ತರಾಗಿರುವ ಈ ಬ್ರಹ್ಮದೇವರನ್ನ ಪೂಜೆ ಮತ್ತು ಪುನಸ್ಕಾರದಿಂದ ಅವರನ್ನು ಸ್ವಾಗತ ಮಾಡ್ತಾರೆ ಅಂತೆ. ಆವಾಗ ಬ್ರಹ್ಮದೇವರು ಈ ಭೂಲೋಕಕ್ಕೆ ಬಂದು ಆ ಗಂಧಮಾದನ ಪರ್ವತ ಏನಿದೆಯೋ ಎಲ್ಲಿ ತಪಸ್ಸಿ ಪ್ರಿಯವ್ರತ ಕೂತ್ಕೊಂಡಿದ್ದಾನೋ ಅಲ್ಲಿ ಬರ್ತಾರೆ. ಅಲ್ಲಿ ಪ್ರಿಯವ್ರತರನ್ನು ನೋಡಿ ಹೇಳ್ತಾರೆ, ನೋಡಪ್ಪ, ನೀನು ಸನ್ಯಾಸಿ ಆಗಬಾರ್ದು, ಯಾರು ಏನು ಆಗಬೇಕು ಅಂತ ಭಗವಂತನ ಏನು ಚಿತ್ತ ಹೊಂದಿದೆಯೋ ಅದರ ಬಗ್ಗೆ ನಾವು ಇರಬೇಕು, ನಮ್ಮಿಷ್ಟಕ್ಕೆ ನಾವು ಇರಬಾರ್ದು. ಯಾವ ಕರ್ಮ ಮಾಡೋದಲ್ಲೂ ನಮಗೆ ಸ್ವಾತಂತ್ರ್ಯವೂ ಇಲ್ಲ. ನಾವೆಲ್ಲ ಒಂದು ಪಶುವಿಗೆ ಹೇಗೆ ಒಂದು ಮೂಗಲ್ಲಿ ದಾರ ಹಾಕಿರ್ತಾರೆಯೋ ಮೂಕನಾಂಕ ಇದೆ ಅಂತ ಹೇಳ್ತೀವಲ್ಲ, ಆ ಥರ ನಾವು ಒಂದು ಬದ್ಧಕ್ಕೆ ಇದ್ದೀವಿ. ಅದರಿಂದ ನೀನು ಸನ್ಯಾಸ ಸ್ವೀಕಾರ ಮಾಡಬಾರ್ದು ಹಾಗೆ ಅಂತ ಹೇಳ್ತಾರೆ. ಮತ್ತು ಮುಂದೆ ಜಿತೇಂದ್ರಿಯಸ್ಯಾತ್ಮ ಮರತೆ ಧ್ರುವಸ್ಯ ಹಾಗೆ ಅಂತ ಹೇಳ್ತಾರೆ. ಏನಂದ್ರೆ ಇಂದ್ರಿಯ ನಿಗ್ರಹ ಯಾರು ಮಾಡಿರ್ತಾನೋ ಅವನು ಎಲ್ಲಿದ್ರೂ ಅವನಿಗೆ ಚಿಂತೆ ಇಲ್ಲ. ಕಾಡ ಇದ್ರೂ ಸರಿ, ನಾಡ ಇದ್ರೂ ಸರಿ, ಅವನು ಭಗವತ್ ಮಾರ್ಗಕ್ಕೆ ಹೋಗಬಹುದು. ನಾವು ಎಲ್ಲರೂ ಈ ಕರ್ಮ ಕ್ರೋಧಾದಿಗಳನ್ನು ಗೆಲ್ಲಬೇಕಾದ್ರೆ ಮೊದಲಿಗೆ ಭಗವದ್ ಭಕ್ತಿ ಎಂಬ ಕೋಟೆಯಲ್ಲಿ ಇರಬೇಕು. ಯಾಕೆಂದರೆ ನಮಗೆ ಆ ಭಗವದ್ ಭಕ್ತಿ ಕಡೆ ಹೋಗೋದಕ್ಕೆ ತಡೆಯೋದು ಏನು ಅಂದರೆ ಈ ಸಂಸಾರ ಮತ್ತು ಈ ಆಸೆ, ನಮ್ಮ ಮಮಕಾರ, ಇದರಿಂದ ನಾವು ಆಚೆ ಬರಬೇಕು ಅಂದರೆ ಭಗವದ್ ಭಕ್ತಿ ಎಂಬ ಕೋಟೆಯಲ್ಲಿ ನಾವು ಕೂತ್ಕೊಂಡಿರಬೇಕು. ಆವಾಗ ಆ ಕೋಟೆಯಲ್ಲಿ ಕೂತ್ಕೊಂಡಿದ್ದಾಗ ಭಗವಂತ ನಮ್ಮ ಸಂಸಾರದ ಕಡೆ ಹೋಗದೆ ಭಕ್ತಿ ಮಾರ್ಗಕ್ಕೆ ಹೇಗೆ ಹೋಗಬೇಕು ಹಾಗೆ ಕಾಪಾಡ್ತಾನ ಅಂತ ಹೇಳಿ ನೀನು ಸನ್ಯಾಸಾಶ್ರಮ ಸ್ವೀಕಾರ ಮಾಡಬಾರ್ದು ಅಂತ ಹೇಳ್ತಾರೆ. ಆವಾಗ ಪ್ರಿಯವರ್ತನೂ ಸರಿ, ಬ್ರಹ್ಮದೇವರು ಹೇಳಿದ್ದಕ್ಕೆ ಸರಿ ಅಂದ. ಆದರೆ ಅವರ ಅಪ್ಪ ಸ್ವಯಂಭೂಮನು ಹೇಳಿದ್ದಕ್ಕೆ ಅವನು ಒಪ್ಪಲಿಲ್ಲ. ಆದರೆ ತಾತ ಬ್ರಹ್ಮದೇವರು ಹೇಳಿದಾಗ ಅವನು ಒಪ್ಪಿದ. ಯಾಕೆಂದರೆ ಯಾರು ನಮ್ಮ ಹಣೆಬಾರ ಹೀಗಿರುತ್ತೆ ಅಂತ ಬರಿತಾರೋ ಅವರೇ ನಿನ್ನ ಹಣೆಬಾರ ಹೀಗೆ ಅಂತ ಹೇಳಿದ ಮೇಲೆ ಅದನ್ನು ತಪ್ಪೋದು ಸಾಧ್ಯ ಇಲ್ಲ ಅಂತ ಪ್ರಿಯವ್ರತ ರಾಜ ಸನ್ಯಾಸ ಸ್ವೀಕಾರ ಮಾಡೋದ್ರಿಂದ ರಾಜ್ಯ ಪರಿಪಾಲನೆಗೆ ಬರ್ತಾ ಇದ್ದಾನೆ. ಆವಾಗ ರಾಜ್ಯಕ್ಕೆ ಬಂದು ರಾಜ್ಯ ಸ್ವೀಕಾರ ಮಾಡಿ ವಿಶ್ವಕರ್ಮ ಎಂಬ ಪ್ರಜಾಪತಿಯ ಮಗಳು ಬರ್ಹಿಷ್ಮತಿ ಅಂತ ಅವಳನ್ನು ಪ್ರಿಯವ್ರತ ರಾಜ ಮದುವೆ ಮಾಡ್ಕೋತಾನೆ. ಅವನಿಗೆ 10 ಗಂಡು ಮಕ್ಕಳು, 1 ಹೆಣ್ಮಗಳು. ಪ್ರಿಯವ್ರತ ರಾಜ 110 ಕೋಟಿ ವರ್ಷ ರಾಜ್ಯ ಪರಿಪಾಲನೆ ಮಾಡ್ತಾನೆ. ಅವನ ಹೆಂಡತಿ ಬರ್ಹಿಷ್ಮತಿ ತನ್ನ ಗಂಡನಿಗೆ ಯಾವ ಥರ ಅನುಕೂಲ ಮಾಡಿ ಕೊಡಬೇಕೋ ಆ ಥರ ಅನುಕೂಲ ಮಾಡಿ ಕೊಟ್ಟಿರ್ತಾಳೆ. ಪ್ರಿಯವ್ರತನಿಗೆ ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ರಾಜ್ಯ ಇಷ್ಟೂ ಇದ್ರೂ ಅವನು ಭಗವಂತನ ಮೇಲೆ ಭಕ್ತಿಯನ್ನು ಒಂದು ದಿನವೂ ಬಿಡಲಿಲ್ಲ. ಯಾವ ಸತ್ಕರ್ಮಗಳನ್ನ ಮಾಡಬೇಕು ಆ ಕರ್ಮಗಳನ್ನು ನಿತ್ಯಂತಲೂ ಮಾಡ್ತಾನೇ ಇರ್ತಾನೆ. ಒಂದಿನ ಆ ರಾಜ ತನ್ನ ರಾಜ್ಯದಿಂದ ಹೊರಗೆ ಬಂದು ನೋಡುವಾಗ ಕತ್ತಲೆ ಆಗಿರುತ್ತೆ. ಏನು ಕತ್ತಲೆ ಆಗಿದೆ ಇಷ್ಟು ಬೇಗ ಹಾಗೆ ಅಂತ ತನ್ನ ಮಂತ್ರಿಯ ಜೊತೆಲಿ ಇದ್ದವರನ್ನ ಕೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಸೂರ್ಯ ಮುಳುಗೋಗಿದ್ದಾನೆ, ಅದರಿಂದ ಕತ್ತಲೆ ಆಗೋಗಿದೆ ಹಾಗೆ ಅಂತ ಹೇಳಿದಾಗ ಇವನೇನು ಮಾಡ್ತಾನೆ, ನನ್ನ ರಾಜ್ಯದಲ್ಲಿ ಇನ್ನೂ ಕತ್ತಲೆನೇ ಬರಬಾರದು, ಯಾವಾಗಲೂ ಪ್ರಕಾಶವಾಗಲೇ ಇರಬೇಕು ಹಾಗೆ ಅಂತ ಹೇಳಿ ಒಂದು ರಥವನ್ನು, ಸೂರ್ಯದ ರಥವಂತೆ ತೇಜೋಮಯವಾದ ಒಂದು ರಥವನ್ನು ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ಕೂತ್ಕೊಂಡು ಯಾವಾಗ ಕತ್ತಲೆ ಆಗುತ್ತೋ ಆವಾಗ ಆ ರಥದಿಂದ ಇಡೀ ಭೂಮಂಡಲವನ್ನು ಸುತ್ತಿ ಬರ್ತಾನೆ ಅಂತೆ. ಆದರೆ ಸುತ್ತಿ ಬರುವಾಗ ಆ ಪ್ರಕಾಶದಿಂದ ಎಲ್ಲೂ ರಾತ್ರಿಯೇ ಆಗಿಲ್ಲ. ಈ ಥರ ಅವನು 7 ದಿವಸ ಇಡೀ ಭೂಮಂಡಲನ ಸುತ್ತಿ ಬರ್ತಾ ಇರ್ತಾನೆ. 7 ದಿವಸ 1 ವಾರ
ಹಗಲು ರಾತ್ರಿನೇ ಇಲ್ಲ, ಬರೀ ಹಗಲೇ ತೇಜೋಮಯವಾಗಿ ಪ್ರಕಾಶವಾಗಿ ಇತ್ತಂತೆ. ಆವಾಗ ಅವನು 7 ದಿನ ಏನು ಸುತ್ತಿ ಬಂದನೋ, ಒಂದೊಂದು ದಿವಸ ಸುತ್ತಿ ಬಂದದ್ದಲ್ಲಿ ಒಂದು ಸಮುದ್ರ ಉತ್ಪತ್ತಿ, ಒಂದು ಹಳ್ಳ, ಆ ಥರ ಹಳ್ಳ ಉತ್ಪತ್ತಿ ಆಯ್ತಂತೆ. ಆ ಸಮುದ್ರದ 2 ಸಮುದ್ರದ ಮಧ್ಯದಲ್ಲಿರೋ ಭಾಗ ದ್ವೀಪವಾಗಿ ಬಂತಂತೆ. ಈ ಥರ ಇರೋವಾಗ ನಾರದರು ಮತ್ತೆ ಬರ್ತಾರೆ, ಪ್ರಿಯವ್ರತ ಸನ್ಯಾಸಿ ಆಗಬೇಕಾಗಿರೋ ನೀನು ಮತ್ತೆ ರಾಜ್ಯಕ್ಕೆ ಬಂದು ಚೆನ್ನಾಗಿ ಪರಿಪಾಲನೆ ಮಾಡಿದೆ, ಆದ್ರೂ ಈಗ ರಾತ್ರಿನೇ ಬರಬಾರ್ದು, ಹಗಲೇ ಇರಬೇಕು ಹಾಗೆ ಅಂತ ನೀನು ಭೂಲೋಕನ ಸುತ್ತಿ ಬರ್ತಾ ಇದೆಯಲ್ಲ, ಇದು ತಪ್ಪು, ಪ್ರಕೃತಿಗೆ ವಿರೋಧ ಇದು. ರಾತ್ರಿ ಎಂಬುದು ಒಂದು ಇದ್ದರೇ ಹಗಲು ಎಷ್ಟು ಶ್ರೇಷ್ಠ ಅಂತ ನಮಗೆ ಗೊತ್ತಾಗತ್ತೆ. ಆದ್ದರಿಂದ ಎಲ್ಲ ಜನರಿಗೂ ಹಗಲೆಲ್ಲ ಯಾರು ಕಷ್ಟಪಡ್ತಾ ಇರ್ತಾರೋ ಅವರು ರಾತ್ರಿ ಸ್ವಲ್ಪ ವಿಶ್ರಾಮ ತಗೋಬೇಕಾಗತ್ತೆ. ಅದರಿಂದ ನೀನು ಈ ಕೆಲಸವನ್ನು ಬಿಡು ಹಾಗೆ ಅಂತ ಹೇಳಿದಾಗ ನಾರದರ ಉಪದೇಶ ಅಂತೆ ಅವನು ಪ್ರಿಯವ್ರತನು ಈ ಭೂ ಪರಿಕ್ರಮವನ್ನು ಮಾಡೋದನ್ನು ನಿಲ್ಲಿಸ್ತಾನೆ. ಇವನು ಏನು 7 ದಿವಸ ಭೂಮಂಡಲ ಪ್ರದಕ್ಷಿಣೆ ಮಾಡಿ ಆ 7 ಸಮುದ್ರವನ್ನು ಮಾಡಿದನೋ, ಅದೇ ಲವಣ ಸಮುದ್ರ, ಕಬ್ಬಿನ ರಸ ಸಮುದ್ರ, ತುಪ್ಪದ ಸಮುದ್ರ, ಹಾಲಿನ ಸಮುದ್ರ, ಮೊಸರಿನ ಸಮುದ್ರ, ಸುರಾಪಾನದ ಸಮುದ್ರ, ಸಿಹಿ ನೀರಿನ ಸಮುದ್ರವಾಗಿ ಇರೋದು. ಮತ್ತು 7 ದ್ವೀಪಗಳು ಏನಾಗಿತ್ತೋ ಅದೇ ಜಂಬೂ ದ್ವೀಪ, ಪ್ಲಕ್ಷ, ಹಾಲ್ಮಣಿ, ಕುಸ, ಕ್ರೌಚ, ನಾಗ, ಪುಷ್ಕರ ಹಾಗೆ ಎಂಬ 7 ಜಂಬೂ ದ್ವೀಪಗಳು. ತನ್ನ 7 ಜನ ಮಕ್ಕಳಿಗೆ ಅವನು ಆ 7 ದ್ವೀಪಗಳನ್ನು ಹಂಚಿಕೊಟ್ಟು ತನ್ನ ಮಗಳಾದ ಊರ್ಜಸ್ವತಿ ಎಂಬವಳನ್ನು ಅಸುರರ ಗುರು ಶುಕ್ರಾಚಾರ್ಯರಿಗೆ ಮದುವೆ ಮಾಡಿ ಕೊಡ್ತಾನೆ. ಮತ್ತು 110 ಕೋಟಿ ವರ್ಷ ಈ ರಾಜ್ಯದನ್ನು ಪರಿಪಾಲನೆ ಮಾಡಿದ ಈ ಪ್ರಿಯವ್ರತ ಕೊನೆಗೆ ವೈರಾಗ್ಯ ಬಂದು ತನ್ನ ಮಕ್ಕಳಿಗೆ ಎಲ್ಲ ರಾಜ್ಯವನ್ನು ಅಷ್ಟನ್ನು ಕೊಟ್ಟು ಹೆಂಡತಿ ಮಕ್ಕಳು ರಾಜ್ಯದ ಎಲ್ಲದನ್ನು ಬಿಟ್ಟು ವೈರಾಗ್ಯ ಮಾರ್ಗದಿಂದ ಕಾಡಿಗೆ ಹೊರಟ. ಅವನು ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಎಷ್ಟೋ ವರ್ಷಗಳು ಅವನ ರಾಜ್ಯ ಪ್ರಜೆಗಳು ನೆನೆಸ್ಕೊಳ್ತಾ ಇದ್ರಂತೆ, ಪ್ರಿಯವ್ರತ ರಾಜ ಎಷ್ಟು ಚೆನ್ನಾಗಿ ರಾಜ್ಯ ಪರಿಪಾಲನೆ ಮಾಡ್ತಾನ ಹಾಗೆ ಅಂತ. ಪ್ರಿಯವ್ರತನ ಮಗ ಆಗ್ನೇಂದ್ರ ಅಂತ ಅವನಿಗೆ ಸಿಕ್ಕಿದ್ದು ನಾವಿರೋ ಈ ಜಂಬೂ ದ್ವೀಪ ಅಂತ ಏನು ನಾವು ದ್ವೀಪದಲ್ಲಿ ಇದ್ದೀವೋ ಆ ದ್ವೀಪವನ್ನು ಪರಿಪಾಲನೆ ಮಾಡಿದವನು ಆಗ್ನೇಂದ್ರ. ಇವನು ಮದುವೆ ಆಗಬೇಕು, ಸತ್ಸಂತತಿ ಹುಟ್ಟಬೇಕು ಅಂತ ತಪಸ್ ಮಾಡಿದನಂತೆ. ಅವರಪ್ಪ ಪ್ರಿಯವ್ರತ ಮದುವೆ ಆಗಬಾರದು ಅಂತ ತಪಸ್ ಮಾಡಿದ. ಇವನು ತನಗೆ ಮದುವೆ ಆಗಬೇಕು, ಸತ್ಸಂತತಿ ಆಗಬೇಕು ಅಂತ ತಪಸ್ ಮಾಡ್ತಾನೆ. ಆವಾಗ ಬ್ರಹ್ಮದೇವರ ಮರಿಮಗನೇ ಇವನು ಆಗ್ನೇಂದ್ರ. ಅವರು ಒಂದು ಅಪ್ಸರ ಸ್ತ್ರೀಯನ್ನು ಕಳಿಸಿಕೊಡ್ತಾರೆ. ಇವನು ತಪಸ್ಸು ಮಾಡೋ ಸ್ಥಳಕ್ಕೆ ಆ ಅಪ್ಸರ ಸ್ತ್ರೀ, ಅವಳ ಹೆಸರು ಊರ್ವಶಿದ್ಧಿ ಅಂತ, ಅವಳು ಬರ್ತಾಳೆ. ಅವನು ಬರೋದನ್ನ ಹೀಗೆ ವರ್ಣನೆ ಮಾಡ್ತಾರೆ. ತಸ್ಯಾಹ ಸುಲಲಿತ ಪದ ವಿನ್ಯಾಸ ಸಗತಿ ವಿಲಸನೋಪದಂ ಖನಮಯ ರುಚಿರ ಚರಣಾಭರಣ ಸ್ವದನ ಉಪಕರ್ಣ್ಯ ನರದೇವ ಕುಮಾರ ಅಂತ ವರ್ಣನೆ ಮಾಡ್ತಾರೆ. ಅವಳು ಹೆಜ್ಜೆ ಇಟ್ಟು ಒಂದು ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಇಟ್ಟು ಬರ್ತಾಳೆ. ಆಗ ನಡ್ಕೊಂಡು ಬರುವಾಗ ಅವರ ಕಾಲಲ್ಲಿದ್ದ ಆಭರಣಗಳಿಂದ ಝಲ್ ಅಂತ ಶಬ್ದ ಆಗತ್ತೆ ಅಂತೆ. ಆ ಶಬ್ದದಿಂದ ಏನು ತಪಸ್ಸಲ್ಲಿ ಕೂತ್ಕೊಂಡಿರ್ತಾನೋ ಆಗ್ನೇಂದ್ರ ಕಣ್ಣೆತ್ತಿ ನೋಡ್ತಾನಂತೆ. ಕಣ್ಣೆತ್ತಿ ನೋಡುವಾಗ ಅವಳನ್ನು ನೋಡಿ ಮತ್ತೆ ಕಣ್ಣೇ ಮುಚ್ಚಲ್ಲವಂತವನು. ಆ ಥರ ಅದ್ಭುತವಾದ ರೂಪವತಿ ಅವಳು. ಇಬ್ಬರಿಗೂ ಮದುವೆ ಆಗುತ್ತೆ, ಆಗ್ನೇಂದ್ರನಿಗೂ ಮತ್ತು ಈ ಅಪ್ಸರ ಸ್ತ್ರೀಯಗೆ. ಅವರು ಇಬ್ಬರು 9 ಮಕ್ಕಳನ್ನು ಪಡಿತಾರೆ. ಆಗ್ನೇಂದ್ರ ತನ್ನ ಕೊನೆಯ ಕಾಲದಲ್ಲಿ ಈ ಜಂಬೂದ್ವೀಪ ರಾಜ್ಯವನ್ನು 9 ಮಕ್ಕಳಿಗೆ ಹಂಚುತ್ತಾನೆ. ಆಗ ಹಂಚಿದ್ದೇ ಈ ಜಂಬೂದ್ವೀಪದ 9 ಖಂಡಗಳು. ಒಂದು ಕಿಂಪುರುಷ ಖಂಡ, ಭರತಖಂಡ, ಹರಿವರ್ಷ ಖಂಡ, ಇಲಾವರ್ತ ಖಂಡ, ರಮ್ಯಕ ಖಂಡ, ಹಿರಣ್ಮಯ ಖಂಡ, ಭದ್ರಾಶ್ವಖಂಡ, ಕುರುಖಂಡ, ಕೇತುಮಾಲ ಖಂಡ ಅಂತ 9 ಖಂಡಗಳು. ಆಗ್ನೇಂದ್ರನ ಮಕ್ಕಳಲ್ಲಿ ಒಬ್ಬ ನಾಭಿರಾಜ ಹಾಗೆ ಅಂತ ತನಗೆ ಒಳ್ಳೆ ಸಂತಾನ ಆಗಬೇಕು ಅಂತ ಯಜ್ಞ ಮಾಡ್ತಾನೆ. ನೋಡಿ, ಆಗ್ನೇಂದ್ರನ ತಾತ ಮದುವೆ ಆಗಬಾರದು ಅಂತ ತಪಸ್ ಮಾಡಿದ, ಅವನ ಅಪ್ಪ ಮದುವೆ ಆಗಬೇಕು ಅಂತ ತಪಸ್ ಮಾಡಿದ. ಈ ಆಗ್ನೇಂದ್ರನ ಮಗ ನಾಭಿರಾಜ ನನಗೆ ಒಳ್ಳೆ ಸಂತತಿ ಆಗಬೇಕು ಅಂತ ತಪಸ್ ಮಾಡ್ತಾನೆ. ತಪಸ್ಸು ಮಾಡುವಾಗ ನಾಭೀರ್ ಅಪತ್ಯ ಕಾಮೋ ಪ್ರಜಾ
ಮೇರುದೇವ್ಯಾ ಭಗವಂತಂ ಯಜ್ಞ ಪುರುಷ ಅವಿಹಿತಾತ್ಮ ಯಜೇತ. ಮೇರು ದೇವಿಯ ಜೊತೆ ಈ ನಾಭಿರಾಜ ಒಂದು ದೊಡ್ಡ ಯಜ್ಞವನ್ನು ಮಾಡ್ತಾನೆ. ಯಜ್ಞದಲ್ಲಿ ಸ್ವಯಂ ಭಗವಂತನೇ ಶಂಕು ಚಕ್ರ ಗದಾಧರಪಾಣಿಯಾಗಿ ಬಂದಿದ್ದಾನೆಯಂತೆ. ಆವಾಗ ಭಗವಂತನ ರೂಪ ಎಲ್ಲ ಬಣ್ಣದಲ್ಲಿ ಬಂಗಾರದಂತೆ ಬಣ್ಣವಾಗಿ ಉತ್ತಮವಾದ ಪೀತಾಂಬರೆಯನ್ನು ಉಟ್ಕೊಂಡು ಶಂಖ ಚಕ್ರ ಗದಾಧರ ಇದರಿಂದ ಅವನು ಅಲ್ಲಿ ದರ್ಶನ ಕೊಡ್ತಾನೆ. ದರ್ಶನ ಕೊಟ್ಟು ಫಸ್ಟಿಗೆ ಯಾರು ಆ ಯಜ್ಞವನ್ನು ಮಾಡಿರುತ್ತಾರೋ ಆ ಋತ್ವಿಕರು ಪುರೋಹಿತರು ಅವರನ್ನು ನೋಡಿ ಹೇಳ್ತಾನೆ ಅಂತೆ, ನೀವು ತುಂಬ ಚೆನ್ನಾಗಿ ಯಜ್ಞವನ್ನು ಮಾಡಿಕೊಟ್ಟಿದ್ದೀರಾ, ನಿಮಗೇನು ಬರಬೇಕು ಅಂತ ಹೇಳಿ ಹಾಗೆ ಅಂತ ಕೇಳುವಾಗ ಇವರು ಪುರೋಹಿತರು ನಮಗೇನು ಬರಬೇಡ, ಈ ಯಜ್ಞವನ್ನು ಮಾಡಿಸಿದ್ದು ಈ ನಾಭಿರಾಜ, ಇವನು ಏನೋ ಮನಸ್ಸಲ್ಲಿ ಅನ್ಕೊಂಡಿದ್ದಾನೆ ಅದನ್ನು ಪೂರ್ತಿ ಮಾಡಿ ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಅವನಿಗೆ ವರ ಕೊಡೋಕ್ಕೋಸ್ಕರನೇ ನಾನು ಇಲ್ಲಿ ಬಂದಿದ್ದು, ಆದರೂ ನೀವು ಈ ಯಜ್ಞವನ್ನು ಚೆನ್ನಾಗಿ ಮಾಡಿರೋದ್ರಿಂದ ಫಸ್ಟ್ ನಿಮಗೆ ಏನು ಬೇಕು ಅಂತ ಕೇಳಿ ನಾನು ಅದನ್ನು ಕೊಡ್ತೀನಿ ಅಂತ ಅವನು ಭಗವಂತ ಹೇಳಿದಾಗ ಇವರು ಕೇಳ್ತಾರೆ ಅಂತ ನೋಡಿ. ಅತ ಕಥಂಚಿತ್ ಜ್ವರ ಮರಣ ದಶಾಯಾಮಪಿ ಸಕಲ ಕಶ್ಮಲ ನಿರಸನಾನಿ ತವ ಗುಣಕೃತಾನಾಂ ವೇದಯಾನಿ ವಚನಾನಿ ಗೋಚರಾಣಿ ಭವಂತು ಅಂತ ಹೇಳ್ತಾರೆ ಅಂತ ನೋಡಿ. ಪುರೋಹಿತರು ಋತ್ವಿಕರು ಏನು ಇದು ಬೇಕು ಅದು ಬೇಕು ಅಂತ ಯಾವುದೂ ಕೇಳಿಲ್ಲ. ನಮ್ಮ ಕೊನೆಯ ಅವಸ್ಥೆಯಲ್ಲಿ ನಮ್ಮ ಪಾಪಗಳೆಲ್ಲ ಹೋಗುವಂತೆ ನೀನು ಯಾವಾಗ ಪ್ರಾಣ ಹೋಗುತ್ತೋ ಆ ಸಮಯದಲ್ಲಿ ನಿನ್ನ ಭಗವಂತನ ಚಿಂತನೆ ಆಗುವಷ್ಟು ಮಾಡಪ್ಪ ಸಾಕು ಹಾಗೆ ಅಂತ ಕೇಳ್ತಾರೆ ಅಂತ ಅವರು. ಹೀಗೆ ಕೇಳಿದ ಮೇಲೆ ಅವರಿಗೆ ಅದನ್ನು ಕೊಟ್ಟು ಮತ್ತೆ ಈ ನಾಭಿರಾಜ ಯಾರ ಯಜ್ಞವನ್ನು ಮಾಡಿದನೋ ಅವನಿಗೆ ಏನು ಬೇಕು ಅಂತ ಕೇಳ್ತಾನೆ. ಆವಾಗ ಅವರು ಒಂದು ಮಗು ಬೇಕು ಹಾಗೆ ಅಂತ ಕೇಳ್ತಾರೆ. ಯಾವ ಥರ ಮಗು ಬೇಕು ಹಾಗೆ ಅಂತ ಕೇಳಿದವಾಗ ನಿನ್ನಂತಲೇ ಮಗು ಬೇಕು ಹಾಗೆ ಅಂತ ಕೇಳ್ತಾರೆ ಅವರು. ನನ್ನಂತಲೇ ಮಗು ಬೇಕು ಅಂದರೆ ಎಲ್ಲಿ ಆರ್ಡರ್ ಮಾಡಬೇಕು ಹಾಗೆ ಅಂತ ಹೇಳಿ ನಾನೇ ನಿನಗೆ ಹುಟ್ಟುತ್ತೇನೆ ಹಾಗೆ ಅಂತ ಭಗವಂತ ಸ್ವಯಂ ಹೇಳ್ತಾನೆ. ಸ್ವಲ್ಪ ದಿನದಲ್ಲೇನೆ ಅವನ ಹೆಂಡತಿ ಗರ್ಭಸ್ತ್ರೀ ಆಗ್ತಾಳೆ. ಭಗವಂತನೇ ಸ್ವಯಂ ಅವತಾರ ಮಾಡ್ತಾನೆ. ತಸ್ಯಾ ಹವಾ ಇತ್ತಂ ವರ್ಷಣ ವರೀಯಸ ಬೃಹತ್ ಶ್ಲೋಕೇನ ಓಜಸ ಬಲೇನ ಶ್ರಿಯ ಯಶಸ ವೀರ್ಯ ಶೌರ್ಯಾಭ್ಯಾಂ ಚ ಪಿತಾ ಋಷಭ ಇತ್ರೀಂ ನಾಮ ಚಕಾರ. ಭಗವಂತನೇ ತನಗೆ ಹುಟ್ಟಿದ್ದು, ಆಮೇಲೆ ಅಪ್ಪ ಅಮ್ಮ ಇಬ್ಬರು ಸೇರಿ ಅವನಿಗೆ ಋಷಭ ಅಂತ ನಾಮಕರಣ ಮಾಡ್ತಾರೆ. ಋಷಭ ಅಂದ್ರೆ ಎಲ್ಲ ಐಶ್ವರ್ಯಕ್ಕೂ ಒಡೆಯ ಅಂತ ಅರ್ಥ. ಶಕ್ತಿ, ಬಲ, ಕ್ರಾಂತಿ, ಯಶಸ್ಸು, ವೀರ್ಯ, ಶೌರ್ಯ ಈ ಸಂಪತ್ತಿಗೆಲ್ಲ ಅಧಿಪತಿ ಅವನು ಅಂತ ಅರ್ಥವಾಗುತ್ತೆ. ಆ ಅರ್ಥದಲ್ಲಿ ಅವನಿಗೆ ಋಷಭ ಅಂತ ಹೆಸರಿಟ್ಟಿದ್ದಾರೆ. ಮುಂದೆ ಏನು ಹುಟ್ಟಿದ್ದಾನೋ ಋಷಭನಾಮಕ ಪರಮಾತ್ಮ ಅವನಿಗೆ ರಾಜ್ಯ ಬರುತ್ತೆ. ಭಗವಂತನೇ ಸ್ವಯಂ ರಾಜ್ಯ ಪರಿಪಾಲನೆಯನ್ನು ಮಾಡ್ತಾ ಇರ್ತಾನೆ. ಹಾಗೆ ಮಾಡಿ ಆಗಿನ ಕಾಲದಲ್ಲಿ ಏನು ಈಗ ನಾವು ಏನು 3 ಭೋಗ ಬೆಳೆಯುತ್ತೆ 2 ಭೋಗ ಬೆಳೆಯುತ್ತೆ ಹಾಗೆ ಅಂತ ಹೇಳ್ತೀವಲ್ಲ, ಆ ಕಾಲದಲ್ಲಿ 6 ಇಂದ 8 ಭೋಗ ಬೆಳೀತಾ ಇತ್ತಂತೆ. ರಾಜ್ಯ ಸ್ವಯಂ ಭಗವಂತನೇ ಪರಿಪಾಲನೆ ಮಾಡುವಾಗ ಎಷ್ಟು ಬೇಕಾದ್ರೂ ಬೆಳೆಯುತ್ತೆ ಅದು. ಆವಾಗ ಇಂದ್ರನಿಗೆ ಒಂದು ಅಹಂಕಾರ ಬಂತಂತೆ. ಬಂದಾಗ ಇಂದ್ರ ಏನು ಮಾಡ್ತಾನೆ, ನಾನು ಮಳೆ ಕೊಡೋದ್ರಿಂದನೇ ನೀವು ಬೆಳೆಸ್ತಿರಲ್ಲ, ಆದ್ದರಿಂದ ಈ ಮಳೆಯನ್ನು ನಿಲ್ಲಿಸ್ತೀನಿ, ಹೇಗೆ ಬೆಳೆಯುತ್ತೆ ನೋಡೋಣ ಹಾಗೆ ಅಂತ ಅವನು ಮಳೆಯನ್ನು ನಿಲ್ಲಿಸಿರ್ತಾನೆ. ಆವಾಗ ಪ್ರಜೆಗಳು ಬಂದು ಸ್ವಯಂ ಭಗವಂತನಲ್ಲಿ ಮಳೆ ಬಂದಿಲ್ಲ, ಬೆಳವಣಿಗೆ ಏನೂ ಆಗಿಲ್ಲ ಅಂತ ಅವರು ಹೇಳುವಾಗ, ಹೌದಾ, ನೀವು ಮನೆಗೆ ಹೋಗಿ ನೀವು ಯಾವಾಗ ಅನ್ಕೊಂತೀರೋ ಆವಾಗ ಈ ಮಳೆ ಬರೋ ಥರ ನಾನು ಮಾಡ್ತೀನಿ ಹಾಗೆ ಅಂತ ಹೇಳ್ತಾನೆ. ಮತ್ತೆ ಯಥಾ ಇದಾಗಿ ಅದು ಬೆಳವಣಿಗೆ ಬರ್ತಾ ಇರುತ್ತೆ. ಆವಾಗ ಇಂದ್ರನಿಗೆ ಡೌಟ್ ಬರುತ್ತೆ, ಏನಪ್ಪ ಇದು, ನಾನು ಮಳೆನೇ ಕೊಟ್ಟಿಲ್ಲ ಇದ್ದರೂ ಇಷ್ಟು ಬೆಳವಣಿಗೆ ಆಗ್ತಾ ಇದೆಯಲ್ಲ ಹೇಗೆ ಹಾಗೆ ಅಂತ ಅವನು ಚಿಂತನೆ ಮಾಡುವಾಗ ಸ್ವಯಂ ಭಗವಂತನೇ ಅಲ್ಲಿ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಾಗಿ, ನಮ್ಮಿಂದ ದೊಡ್ಡ ತಪ್ಪಾಗಿದೆ, ಈ ತಪ್ಪಿಗೆ ಪರಿಹಾರ ಮಾಡ್ಕೋಬೇಕಲ್ಲ, ಹಾಗೆ ಏನು ಪರಿಹಾರ ಮಾಡೋದು ಅಂತ ಅವನು ಯೋಚನೆ ಮಾಡಿದಾಗ ಸ್ವಯಂ ಭಗವಂತನಿಗೆ ತನ್ನ ಮಗಳನ್ನು ಕೊಡೋದು ಇದು ಪ್ರಾಯಶ್ಚಿತ್ತ ಆಗತ್ತೆ ಹಾಗೆ ಅಂತ ಹೇಳಿ ಅವನು ತನ್ನ ಮಗಳನ್ನು ಕರ್ಕೊಂಡು ಐರಾವತದಲ್ಲಿ ಭೂಮಿಗೆ ಬರ್ತಾನೆ. ಇಂದ್ರಲೋಕದಿಂದ ಭೂಲೋಕಕ್ಕೆ ಬಂದು ವೃಷಭನಾಮಕ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ತನ್ನ ಮಗಳು, ಅವಳ ಹೆಸರು ಜಯಂತಿ ಅಂತ, ಅವಳನ್ನು ಕೊಟ್ಟು ಮದುವೆ ಮಾಡಿದ. ವೃಷಭ ದೇವರು ಮತ್ತು ಈ ಜಯಂತಿ ದಾಂಪತ್ಯಕ್ಕೆ ಬಲವಾಗಿ 100 ಜನ ಮಕ್ಕಳು ಹುಟ್ಟಿದ್ರಂತೆ.
ಋಷಭ ನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಮಾಡಿದ ಇದು ತನಕ ನಾವು ಏನು ನೋಡಿದ್ದೀವೋ ಇದು ಋಷಭ ನಾಮಕ ಅವತಾರ. ಈಗ ಅವನು ತನ್ನ ಮಕ್ಕಳಿಗೆ ಏನು ಮಾಡ್ತಾನೋ ಅದು ಋಷಭ ಉಪದೇಶ ಅಂತ ಬಹಳ ಪ್ರಸಿದ್ಧಿಯಾಗಿದೆ. ಅದರಲ್ಲಿ ಹೀಗೆ ದೇವರು ಜೀವರಿಗೆ ಈ ದೇಹವನ್ನು ಕೊಟ್ಟಿದ್ದಾರೆ ಅಲ್ಲ, ಈ ದೇಹ ಬರೀ ಭೋಗ ಮಾಡೋಕ್ಕೆ ಸಂಸಾರದಲ್ಲಿ ಇರೋಕ್ಕೆ ಮಾತ್ರ ಅಲ್ಲ, ಈ ದೇಹ ಶಾಶ್ವತ ಅಲ್ಲ, ಬಹಳ ಕಾಲ ಈ ದೇಹ ಇರೋದಿಲ್ಲ. ಈ ದೇಹವನ್ನು ಸುಖಭೋಗಕ್ಕಾಗಿ ಮಾತ್ರ ನಾವು ಉಪಯೋಗ ಮಾಡಬಾರದು. ಏನು ಮಾಡಿದರೂ ನಮಗೆ ಮೋಕ್ಷದಲ್ಲಿ ಒಂದು ಅನಂತವನ್ನು ಕೊಡೋದು ಹೇಗೆ ಆನಂದವನ್ನು ಅಲ್ಲಿ ಪಡಿಬೇಕೋ ಆ ಥರ ನಾವು ಇಲ್ಲೇ ನಾವು ನಮ್ಮ ದೇಹವನ್ನು ನಮ್ಮ ಮನಸ್ಸನ್ನು ಸಿದ್ಧ ಮಾಡಿಕೊಳ್ಬೇಕು ಹಾಗೆ ಅಂತ ಭಗವಂತ ಹೇಳ್ತಾನೆ. ಮೋಕ್ಷ ಸಾಧನೆ ಮಾಡೋದಕ್ಕೆ ಈ ದೇಹವನ್ನು ಕೊಟ್ಟಿದ್ದಾನೆ. ಒಬ್ಬೊಬ್ಬರು ನಮ್ಮ ಜೀವನದಲ್ಲಿ 2 ಥರ ತಪಸ್ಸು ಮಾಡಬೇಕಂತೆ. ಒಂದು ಕಾಯಕ್ಲೇಶದ ತಪಸ್ಸು, ಇನ್ನೊಂದು ಅಧ್ಯಯನ ತಪಸ್ಸು ಅಂತ. ಕಾಯಕ್ಲೇಶ ತಪಸ್ಸು ಎಂಬುದು ಏನು ಅಂದರೆ ನಮ್ಮ ದೇಹ ಶುದ್ಧಿ ಮಾಡೋದಕ್ಕಾಗಿ ಆಸನ, ಪ್ರಾಣಾಯಾಮ, ಯಮ, ನಿಯಮ, ಪ್ರತ್ಯಾಹಾರ ಮೊದಲಾದ ಧ್ಯಾನಗಳನ್ನು ಮಾಡಿ ನಮ್ಮ ದೇಹನ ಶುದ್ಧ ಮಾಡಿ ಮತ್ತೆ ಶಾಸ್ತ್ರ ಅಧ್ಯಯನದ ಕಡೆ ಬರಬೇಕು. ಶಾಸ್ತ್ರ ಅಧ್ಯಯನದ ಕಡೆ ಬಂದು ಪೂರ್ಣವಾದ ಒಳ್ಳೆ ತತ್ವಜ್ಞಾನವನ್ನು ಪಡೆದು ಭಗವಂತನ ಕಡೆ ಹೋಗಬೇಕು ಅಂತ ಋಷಭನಾಮಕ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಈ ದೇಹ ಮತ್ತು ಮನಸ್ಸಿನ ಯಾರು ಶುದ್ಧ ಮಾಡಿಕೊಳ್ತಾರೋ ಆ ಮನಸ್ಸಿನಲ್ಲಿ ನಿರ್ಮಲವಾದ ಭಗವಂತ ಬಂದು ಇರೋದಕ್ಕೆ ಸಾಧ್ಯ ಅಂತ ತಿಳಿಸ್ತಾರೆ. ಯಾರಿಗೆ ಈ ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾದ ಭಗವಂತ ತನ್ನ ಪಿಂಡಾಂಡದಲ್ಲೂ ಇರ್ತಾನೋ ಎಂಬ ಅರಿವು ಇರುತ್ತೋ ಅವರಿಗೆ ಮಾತ್ರ ಅವರ ಯೋಗ್ಯಕ್ಕೆ ತಕ್ಕಾಗಿ ಅವನು ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಮೋಕ್ಷದಲ್ಲಿ ಆನಂದ ಪಡೆಯೋದೇ ಈ ದೇಹದ ಗುರಿಯಾಗಿರಬೇಕು ಹಾಗೆ ಅಂತ ನಾನು ತಿಳಿಸಿಕೊಡ್ತಾ ಇರ್ತಾನೆ. ಇದನ್ನು ಬಿಟ್ಟು ಇಲ್ಲಿನ ಸುಖಕ್ಕಾಗಿ ದೇಹವನ್ನು ಉಪಯೋಗಪಡಿಸಬಾರದು. ಸುಖಕ್ಕಾಗಿ ನಾವು ಉಪಯೋಗಪಡಿಸೋಕ್ಕೆ ಬೇರೆ ಬೇರೆ ದೇಹವನ್ನು ಭಗವಂತ ಕೊಟ್ಟಿದ್ದ. 84 ಲಕ್ಷ ಜೀವ ಯೋನಿಗಳಲ್ಲಿ ಹುಟ್ಟಿ ಆಮೇಲೆ ನಾವು ಇದನ್ನು ಸ್ವಯಂ ಮನುಷ್ಯ ರೂಪವನ್ನು ಪಡೆದಿದ್ದೀವಿ. ಆದ್ದರಿಂದ ನಾವು ಏನು ಭೋಗ ಸಂಸಾರ ಅದರ ಭೋಗ ಪಡಿಬೇಕೋ ಅದೆಲ್ಲ ಹಿಂದಿನ ಜನ್ಮದಲ್ಲೇ ಪಡೆದಿದ್ದೀವಿ. ಈ ಜನ್ಮ ಮನುಷ್ಯ ಜನ್ಮ, ಅದರಲ್ಲೂ ಬ್ರಾಹ್ಮಣ ಜನ್ಮ ಇರೋದು ಬರೀ ಭಗವಂತನ ಪಡೆಯೋದಕ್ಕೆ ಏನು ಸಾಧನೆ ಮಾಡಬೇಕೋ ಆ ಸಾಧನೆ ಮಾಡಬೇಕು ಹಾಗೆ ಅಂತ ಋಷಭನಾಮಕ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಮತ್ತೆ ಮುಂದೆ ಹೇಳ್ತಾನೆ, ನಮ್ಮ ಇಂದ್ರಿಯ ನಿಗ್ರಹಣೆ ಮಾಡಬೇಕು ಅಂದರೆ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ನಾವು ಲೌಕಿಕ ವಿಷಯದಲ್ಲಿ ಹೋಗದೆ ಶಾಸ್ತ್ರಾಧ್ಯಯನ ಕಡೆ ಹೋಗಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಮಹಾತ್ಮರ ಸೇವೆ ಮಾಡಬೇಕು, ಮಹಾತ್ಮರ ಸೇವೆ ಮಾಡಬೇಕು. ಮತ್ತು ಯಾರು ದೇವರನ್ನ ತತ್ವಗಳನ್ನು ತಪ್ಪಾಗಿ ತಿಳಿದಿರ್ತಾರೋ ಅವರ ಸಹವಾಸ ಮಾಡಬಾರ್ದು. ಮತ್ತು ತಪ್ಪಾಗಿ ತಿಳಿದವರ ಸಹವಾಸ ಯಾರು ಮಾಡಿರ್ತಾರೋ ಅವರ ಸಹವಾಸವನ್ನು ನಾವು ಮಾಡಬಾರದು ಹಾಗೆ ಅಂತ ಋಷಭನಾಮಕ ಪರಮಾತ್ಮ ತಿಳಿಸಿಕೊಡ್ತಾನೆ. ಅದೆಲ್ಲ ಸರಿ, ಮಹಾತ್ಮರು ಸಜ್ಜನರು ಅಂತ ಹೇಳ್ತಿರಲ್ಲ, ಅವರು ಯಾರು ಹಾಗೆ ಅಂತ ಅವರ ಮಕ್ಕಳು ಕೇಳುವಾಗ ಹೇಳ್ತಾನೆ, ಯಾರು ಬುದ್ಧಿ ಮನಸ್ಸು ಮತ್ತು ಮನಸ್ಸನ್ನ ಲಕ್ಷ್ಮೀ ಸಹಿತವಾದ ಪರಮಾತ್ಮನಲ್ಲೇ ಯಾವಾಗಲೂ ಸುಖವಾಗಲಿ ದುಃಖವಾಗಲಿ ಅವನ ದಯ ಹೊಂದಿದ್ರೆ ಸಾಕು ಅಂತ ನೆನೆಸ್ತಾರೋ ಅವರು ಮಹಾತ್ಮರು. ಯಾರಿಗೆ ಎಲ್ಲದರಲ್ಲೂ ಭಗವಂತನ ಮೂರ್ತಿ ಕಾಣಿಸುತ್ತೋ ಅವರು ಮಹಾತ್ಮರು. ಯಾರು ಇಂದ್ರಿಯವನ್ನು ಗೆದ್ದಿದ್ದಾರೋ, ಯಾರಿಗೆ ತನಗೆ ಬೇಕು ಎಂಬುದು ಸಾಕಾಗಿದೆಯೋ ಅವರು ಮಹಾತ್ಮರು. ಯಾರಿಗೆ ಸಿಟ್ಟೇ ಬರೋದಿಲ್ಲವೋ ಅವರು ಮಹಾತ್ಮರು ಹಾಗೆ ಅಂತ ಅಂತಾರೆ. ಈ ಕೋಪ ಎಂಬುದು ಏನು ಹೇಳುತ್ತೆ, ಏನು ಮಾಡುತ್ತೆ ಹಾಗೆ ಎಂಬುದನ್ನು ತಮಿಳಲ್ಲಿ ಹೇಳ್ತಾರೆ ನೋಡಿ, ತನ್ನೈತಾನ್ ಕಾಕಿನ್ ಸಿನಂಗಾಕ್ಕ ಕಾವಾಕಾಲ್ ಸಿನನ್ ತನ್ನೈ ಕೊಲ್ಲು ಹಾಗೆ ಅಂತ ಹೇಳ್ತಾರೆ. ಏನು ಅಂದರೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಅಂದರೆ ಮೊದಲನೇ ನಾವು ಕೋಪದನ್ನು ಒಂದು ಕಂಟ್ರೋಲಲ್ಲಿ ಇಡಬೇಕು. ನಾವು ಕೋಪದಲ್ಲಿ ಕಂಟ್ರೋಲಲ್ಲಿ ಇಟ್ಟಿಲ್ಲ ಹಾಗೆ ಅಂದರೆ ಆ ಕೋಪವೇ ನಮ್ಮನ್ನು ಕೊಲ್ಲುತ್ತೆ ಹಾಗೆ ಅಂತ ಹೇಳ್ತಾರೆ. ಮತ್ತು ಯಾರು ನಮಗೆ ದ್ವೇಷ ಮಾಡಿರ್ತಾರೋ ಅವರನ್ನು ಕುರಿತು ನಾವು ಏನು ಮಾಡ್ತೀವಿ, ಸತ್ರನು ನಾನು ಅವನನ್ನು ಮರೆಯಲ್ಲ ಹಾಗೆ ಅಂತ ಹೇಳ್ತೀವಿ. ಆದರೆ ಯಾರು ನಮಗೆ ಉಪಕಾರ ಮಾಡಿದ್ದಾರೋ ಅದನ್ನು ನಾವು ಸ್ವಲ್ಪನೂ ಚಿಂತನೆ ಮಾಡದೆ ಅವನೇನು ಉಪಕಾರ ಒಂದಿಷ್ಟು ಏನೋ ಒಂದು 10 ರೂಪಾಯಿ ಕೊಟ್ಟ ಅದೊಂದು ಉಪಕಾರನ
ಹಾಗೆ ಅಂತ ಮರ್ತು ಬಿಡ್ತೀವಿ. ಅದನ್ನೇ ಹೇಳಿದ್ದಾರೆ, ನನ್ರಿ ಮರಪದ ನನ್ರನ್ರು, ನನ್ರಲ್ಲದ ಅನ್ರೇ ಮರಪದ ನನ್ರು ಅಂತ. ಆದರೆ ನಾವೇನು ಮಾಡ್ತೀವಿ, ಇದಕ್ಕೆ ಉಲ್ಟಾ ಮಾಡಿರ್ತೀವಿ. ಯಾವುದನ್ನು ನೆನಪಿಟ್ಕೊಂಡಿರಬೇಕೋ, ಯಾವ ಒಂದು ಉಪಕಾರ ಮಾಡಿದ್ದನ್ನು ನೆನಪಿಟ್ಕೊಂಡಿರಬೇಕೋ ಅದನ್ನು ಮರೆತು, ಯಾರು ನಮಗೆ ದ್ವೇಷ ಮಾಡಿರ್ತೇವೋ ಅದನ್ನು ಸಾಯುವ ತನಕ ನೆನಪು ಇಟ್ಕೊಂಡಿರ್ತೀವಿ. ಆ ಥರ ಮಾಡಬಾರ್ದು. ಯಾರು ಒಳ್ಳೆದು ಮಾಡಿರ್ತಾರೋ, ಸತ್ಕಾರ್ಯ ಮಾಡಿರ್ತಾರೋ ಅವರನ್ನು ನಾವು ಮನಸ್ಸಲ್ಲಿ ಯಾವಾಗಲೂ ಪೂಜಿಸಬೇಕು. ಯಾರು ದ್ವೇಷ ಮಾಡಿರ್ತಾರೋ, ಯಾರು ನಮಗೆ ದ್ರೋಹ ಮಾಡಿರ್ತಾರೋ ಅದನ್ನು ನಾವು ಆವಾಗಲೇ ನನ್ರಿ ಮರಪದ ನನ್ರನ್ರು ಅಂತ ಹೇಳಿದ್ದಾರಲ್ಲ, ನನ್ರಲ್ಲದ ಅನ್ರೇ ಮರಪದ ನನ್ರು ಅಂತ ಹೇಳಿದ್ದಾರೆ. ಅದರಿಂದ ಆವತ್ತೇ ನಾವು ಅದನ್ನು ಮರೆತು ಹೋಗಬೇಕು. ಹಾಗೆ ಅಂತ ಹೇಳಿ ಮುಂದೆ ಭಗವಂತ ಏನು ಹೇಳ್ತಾನೆ, ಮತ್ತೆ ನಾನು ನಂದು ಹಾಗೆಂಬ ಮಮಕಾರ ಬಿಡಬೇಕು, ಅಭಿಮಾನ, ಅಹಂಕಾರ ಮತ್ತು ಮಮಕಾರವನ್ನು ಬಿಡಬೇಕು. ಹಾಗೆ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ನಿತ್ಯದಲ್ಲಿ ನಾವು ಮಾಡುವ ಎಲ್ಲ ಕರ್ಮಗಳು ಕೂಡ ಭಗವಂತನ ಆರಾಧನೆ ಹಾಗೆ ಅಂತ ನೆನೆಸಿ ಮಾಡಬೇಕು. ಯಾವ ಕರ್ಮವನ್ನು ಹೇಗೆ ಮಾಡಿದರೆ ಭಗವಂತನ ಪ್ರೀತಿಯಾಗುತ್ತೋ ಆ ಥರ ಮಾಡಬೇಕು. ಭಗವಂತನ ಕಥೆ ಕೇಳೋದನ್ನು ಒಂದು ರೂಢಿಯಾಗಿ ಮಾಡಿಸಿಕೊಳ್ಳಬೇಕು. ಮತ್ತು ಇಲ್ಲಿ ನೋಡಿ, ಅಹಂಕಾರ ಮಮಕಾರ ಅಂತ ಒಂದಿದೆಲ್ಲ, ಅದು ಏನು ನಾವು ಯಾವಾಗಲೂ ನಾನು ಮಾಡಿದೆ, ನನ್ನಲ್ಲಿ ಈ ಥರ ಆಯಿತು, ನನ್ನ ಮನೆ ಹಾಗೆ ಅಂತ ಹೇಳ್ತಾನೇ ಇರ್ತೀವಿ. ಆವಾಗ ಒಂದ್ಸು ಸತ್ತೋದಾಗ ಏನು ಹೇಳ್ತಾರೆ, ಹೆಣನ ಎತ್ತಿರ, ಹೆಣ ಏನಾಯಿತು ತಗೊಂಡೋದ್ರ ಹಾಗೆ ಅಂತ ಕೇಳ್ತಾರೆ. ಅಲ್ಲಿ ನಾನು ಎಂಬುದೇ ಇಲ್ಲ. ಅದು ದೇಹ ಎಂಬುದು ಒಂದು ಸ್ವಲ್ಪ ದಿನ ಇರೋ ಒಂದು ವಸ್ತು, ಅದು ದೇಹ. ಆದರೆ ನಮ್ಮಲ್ಲಿರೋ ಜೀವ ಒಂದು ಅನಾದಿ ನಿತ್ಯ ಅದು. ಅದರಿಂದ ಅದರ ಗುರಿಯಾಗಿ ಭಗವಂತನನ್ನೇ ಇಟ್ಕೋಬೇಕು ಅಂತ ನಮಗೆ ಋಷಭನ ಪರಮಾತ್ಮ ಹೇಳಿಕೊಡ್ತಾ ಇದ್ದಾನೆ. ಮತ್ತೆ ಮುಂದೆ ಅವನ ಉಪದೇಶ ಮುಂದುವರಿಯುತ್ತೆ. ಎಲ್ಲರೂ ಯಾವ ಕರ್ಮ ಮಾಡಿದರೂ ಒಂದು ಬಯಕೆ ಇಟ್ಕೊಂಡು ಮಾಡ್ತಾರೆ. ಆ ಥರ ಒಂದು ಬಯಕೆ ಇಟ್ಕೊಂಡು ಮಾಡದೆ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಕಾಮ್ಯದಿಂದ ಏನು ಫಲ ಬರುತ್ತೆ ಅದರಲ್ಲೂ ಫಲ ಬರುತ್ತೆ. ಆದರೆ ನಾವು ಇನಿಷಿಯಲಿ ಒಂದು ಶುರು ಮಾಡುವಾಗ ಒಂದು ಕಾಮ್ಯ ಕರ್ಮದಿಂದ ನಾವು ಮಾಡ್ತಾ ಬಂದ್ರೂ ಮುಂದೆ ಹೋಗುವಾಗ ನಿಷ್ಕಾಮ ಫಲವನ್ನು ಪಡಿಬೇಕು ಹಾಗೆ ಅಂತ ಹೇಳ್ತಾರೆ. ಆದರೆ ಅದನ್ನು ಬಿಟ್ಟು ನಾವೇನು ಮಾಡ್ತಾವೆ, ಯಾವ ಗುಡಿಗೆ ಹೋದರೂ ಏನೋ ನಮಸ್ಕಾರ ಮಾಡಿದ್ರೂ ಏನೋ ಒಂದು ಬೇಕು ಹಾಗೆಂಬುದನ್ನು ಮನಸ್ಸಲ್ಲಿ ಇಟ್ಕೊಂಡೇ ನಾವು ನಮಸ್ಕಾರ ಮಾಡ್ತಾ ಇರ್ತೀವಿ. ರಾಯರು ಪ್ರದಕ್ಷಿಣೆ ಬಂದರೆ ಹೀಗೆ ನೋಡ್ತಾ ಇರ್ತಾರೆ, ಇವನು ಬಂದಿಲ್ಲಪ್ಪ ಏನೋ ಕೇಳೋಕೆ ಬಂದಿದ್ದಾನ ಹಾಗೆ ಅಂತ ರಾಯರು ನೆನೆಸ್ಕೊಂಡ್ಬಿಡ್ತಾರೆ. ಆ ಥರ ಮಾಡದೆ ನಿಷ್ಕಾಮದಿಂದ ನಾವು ಕರ್ಮವನ್ನು ಮಾಡಬೇಕು ಹಾಗೆ ಅಂತ ತಿಳಿಸಿಕೊಡ್ತಾರೆ. ಮತ್ತೆ ಯಾರು ಈ ಕಾಮ್ಯಕಾರದಲ್ಲಿ ಸಂಸಾರದಲ್ಲಿ ನಮ್ಮನ್ನ ಇರು ಹಾಗೆ ಅಂತ ಸದಾ ಹೇಳ್ತಾ ಇರ್ತಾರೋ ಅವರ ಸಂಘವೇ ಮಾಡಬಾರದು. ಅವರು ಗುರುವಾಗಿದ್ದರೂ ಅವರು ಗುರುವಲ್ಲ. ನಮ್ಮನ್ನು ಸದ್ಗತಿಯಲ್ಲಿ ತತ್ವಗಳಲ್ಲಿ ಯಾರು ಕರ್ಕೊಂಡು ಹೋಗ್ತಾರೆ ಅವರೇ ಗುರು. ನೀನು ಸಂಸಾರದಲ್ಲೇ ಇರೋ, ಅಭಿಮಾನ ಇಟ್ಕೋ, ಯಾವಾಗಲೂ ನೀನು ಹೀಗೆ ಇರಬೇಕು ಹಾಗೆ ಎಂಬುವರ ಹತ್ರ ಸಹವಾಸ ಮಾಡಬಾರ್ದು ಹಾಗೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತು ಈ ಉಪದೇಶವನ್ನು ತನ್ನ 100 ಮಕ್ಕಳಿಗೆ ಋಷಭನಾಮಕ ಪರಮಾತ್ಮ ಮಾಡ್ತಾನೆ. ವಾಸ್ತವಿಕವಾಗಿ ಭಗವಂತನಿಗೆ ಮಕ್ಕಳಾಗಿ ಅವ್ರು 100 ಜನ ಹುಟ್ಟಿರ್ತಾರೆ ಅಂದರೆ ಅವ್ರು ಎಷ್ಟು ಭಾಗ್ಯವಂತರಾಗಿರಬೇಕು, ಎಷ್ಟು ಸತ್ಕಾರ್ಯಗಳನ್ನು ಮಾಡಿ ತಪಸ್ಸನ್ನು ಮಾಡಿ ಅವರು ಇದನ್ನು ಪಡೆದಿರಬೇಕು. ಅವರಿಗೆ ಈ ಉಪದೇಶ ಬೇಕಾಗೇ ಇಲ್ಲ. ಈ ಉಪದೇಶದಲ್ಲಿ ಏನೇನಿದೆಯೋ ಅದೆಲ್ಲ ಅವರಿಗೆ ಗೊತ್ತು. ಆದ್ರೂ ಅವರನ್ನು ಅವನು ನೆನಪಾಗಿ ಇಟ್ಕೊಂಡು ನಮಗೆ ಈ ಭಗವಂತ ಈ ಉಪದೇಶವನ್ನು ಹೇಳಿದ್ದಾನೆ ಅಂತ ಅಂದ್ಕೊಂಡು ನಾವು ನಮ್ಮ ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸಿಕೊಳ್ಳಬೇಕು ಹಾಗೆ ಅಂತ ಭಾಗವತ ಹೇಳಿಕೊಡುತ್ತೆ. ಮತ್ತು ಋಷಭನ ಉಪದೇಶ ಆದ ಮೇಲೆ ಈ ಋಷಭನ ಮಗನಾದ ಭರತನ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇರ್ತಾರೆ. ಭರತಸ್ತು ಮಹಾಭಾಗವತ ಹಾಗೆ ಅಂತ. ಭಾಗವತ ಆತ್ಮ ಅಂದರೆ ಅದು ಈ ಋಷಭನಾಮಕ ಪರಮಾತ್ಮನ ಮಗ ಭರತ ಸ್ವಯಂ ಋಷಭನಾಮಕ ಪರಮಾತ್ಮನೇ ತನ್ನ 100 ಮಕ್ಕಳಲ್ಲಿ ಭರತನಿಗೆ ಈ ಅಧಿಕಾರ, ತನ್ನ ಹಿಂದೆ ರಾಜ್ಯ ಬರಬೇಕು ಹಾಗೆ ಅಂತ ಅವನನ್ನು ಆರಿಸಿ, ಅವನೇ ಮೊದಲ ಮಗ, ಇದನ್ನು ಅವನೇ ಶ್ರೇಷ್ಠವಾದವನು ಹಾಗೆ ಅಂತ ಅವನನ್ನು ಈ ಭೂಮಂಡಲಕ್ಕೆ ಅಧಿಪತಿಯಾಗಿ ಭಗವಂತ ಋಷಭನಾಮಕ ಪರಮಾತ್ಮ ನಿಯಾಮನೆ ಮಾಡಿರ್ತಾನೆ. ಈ ಭರತ ವಿಶ್ವರೂಪನ ಮಗಳಾದ ಪಂಚಜನಿ ಎಂಬುವಳನ್ನು ಮದುವೆ ಮಾಡಿಕೊಳ್ತಾನೆ. ಇವರಿಬ್ಬರಿಗೂ 5 ಮಕ್ಕಳು, ಸುಮತಿ, ರಾಷ್ಟ್ರಭೃತು, ಸುದರ್ಶನ, ಆವರ್ಣ, ಧೂಮ್ರಕೇತು ಅಂತ 5 ಮಕ್ಕಳು ಬರ್ತಾರೆ. ಈ ಭೂಮಿ ಆಗಿನ ತನಕ ಅಂಜನಾಭ ಅಂತ ಕರಿತಾ ಇದ್ರು ಅಂತ ಈ ಭೂಮಿಯನ್ನ.
ಈ ಭರತ ಚಕ್ರವರ್ತಿ ರಾಜ್ಯಕ್ಕೆ ಬಂದ ಮೇಲೇ ಇದಕ್ಕೆ ಭಾರತ ಹಾಗೆ ಅಂತ ಹೆಸರು. ಮತ್ತೆ ಭರತ ತನ್ನ ತಂದೆ ತಾಯಿ ತಾತ ಅವರ ತರ ವಿಹಿತವಾದ ಏನು ಕರ್ಮಗಳಿದೆಯೋ ಅದನ್ನೇ ಮಾಡುತ್ತಾ ತನ್ನ ಜೀವನ ಮತ್ತು ಪ್ರಜಾ ಪರಿಪಾಲನೆ ಎಲ್ಲದನ್ನೂ ಮಾಡಿಕೊಂಡು ಬಂದ. ಶ್ರದ್ಧೆಯಿಂದ ಅಗ್ನಿಹೋತ್ರ, ದರ್ಶಪೂರ್ಣಮಾಸ, ಚಾತುರ್ಮಾಸ್ಯ, ಪಶು ಶೋಮ ಎಂಬೋ ಯಾಗ ಯಜ್ಞಗಳನ್ನು ಮಾಡುತ್ತಾ ಬಂದ. ಭಗವಂತನೇ ಆರಾಧನೆ ಮಾಡಿದ್ದಾನೆ ಅವನು. ಯಜ್ಞಗಳನ್ನು ಮಾಡಿಸಿದ ಋತ್ವಿಕರಿಗೆ, ಪುರೋಹಿತರಿಗೆ ಒಂದೊಂದು ದಿಕ್ಕನ್ನೇ ದಾನ ಮಾಡಿದನಂತೆ. ಅಂಥ ಮಹಾ ಜ್ಞಾನಿ ಅವನು ತಾನು ಮಾಡಿದ ಎಲ್ಲ ಕರ್ಮಗಳಲ್ಲೂ ಬಿಂಬರೂಪಿಯಾದ ಭಗವಂತನಲ್ಲಿ ಅರ್ಪಣೆ ಮಾಡಿದ. ಹೀಗೆ 1 ಕೋಟಿ ವರ್ಷ ರಾಜ್ಯ ಪರಿಪಾಲನೆ ಮಾಡಿದ ಈ ಭರತ. ಮತ್ತು ಜೀವನ ಕೊನೆಯಲ್ಲಿ ತನ್ನ ಮಕ್ಕಳಿಗೆ ಎಲ್ಲ ಸಂಪತ್ತುಗಳನ್ನು ಹಂಚಿಕೊಟ್ಟು ಅರಮನೆಯ ಬಿಟ್ಟು ಸಾಲಿಗ್ರಾಮ ಕ್ಷೇತ್ರ, ಏನು ನಾವೀಗ ಮುಕ್ತಿನಾಥ್ ಗಂಡಕಿ ನದಿ ಅಂತ ಹೇಳ್ತೀವಲ್ಲ, ಆ ಶಾಲಿಗ್ರಾಮ ಕ್ಷೇತ್ರಕ್ಕೆ ಹೋಗಿ ತಪಸ್ಸು ಮಾಡೋಣ ಹಾಗೆ ಅಂತ ಹೋಗ್ತಾನೆ. ಅವನು ಅಲ್ಲಿ ಪುಲಹ ಋಷಿ ಅಂತ ಒಬ್ಬರು ಇರ್ತಾರೆ. ಅವರ ಆಶ್ರಮದ ಪಕ್ಕದಲ್ಲೇ ಒಂದು ಕುಟೀರವನ್ನು ಹಾಕ್ಕೊಂಡು ಅವನಲ್ಲಿ ಇರ್ತಾನೆ. ದಿನ ಸ್ನಾನ ಸಂಧ್ಯಾ ವಂದನ ತನಗೆ ಏನು ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಅಲ್ಲಿರೋ ಹಣ್ಣು ಗಡ್ಡೆಗಳು ಅದರನ್ನೇ ಭಗವಂತನಿಗೆ ನೈವೇದ್ಯ ಮಾಡಿ ತಾನು ತಿಂದು ಮತ್ತೆ ಆ ಪುಲಹ ಋಷಿ ಹತ್ರ ಹೋಗಿ ಅವರು ಏನು ಜ್ಞಾನವನ್ನು ಕೊಡ್ತಾರೋ ಅದನ್ನು ಕೇಳಿಕೊಂಡು ಹಾಗೆ ಇರ್ತಾನೆ. ಹೀಗೆ ದಿನಗಳು ಕಳೀತಾ ಇರುತ್ತೆ. ಒಮ್ಮೆ ಗಂಡಕಿ ನದಿಯಲ್ಲಿ ಸ್ನಾನ ಮಾಡಿ ನಿತ್ಯ ಏನು ಕರ್ಮಾನುಷ್ಠಾನಗಳಿರುತ್ತೋ ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಆರಾಮವಾಗಿ ಅಲ್ಲಿ ಕೂತ್ಕೊಂಡಿರ್ತಾನೆ. ಆವಾಗ ಒಂದು ಜಿಂಕೆ, ಹೆಣ್ಣು ಜಿಂಕೆ ಅಲ್ಲಿ ನೀರನ್ನು ಕುಡಿಯೋಕ್ಕೆ ಬರ್ತಾ ಇರುತ್ತೆ. ನೀರನ್ನು ಕುಡಿಯೋಕ್ಕೆ ಬಂದು ಅದು ನೀರನ್ನು ಕುಡಿಯುವಾಗ ಒಂದು ಸಿಂಹ ಗರ್ಜನೆ ಮಾಡುತ್ತೆ. ಆ ಸಿಂಹ ಗರ್ಜನೆ ಮಾಡುವಾಗ ಅದಕ್ಕೆ ಭಯ, ಎಲ್ಲಿಂದ ಸಿಂಹ ನನ್ನ ಮೇಲೆ ಬಂದ್ಬಿಡುತ್ತೋ ಹಾಗೆ ಅಂತ ಆ ನದಿಯಲ್ಲಿ ಹಾರತ್ತೆ ಅದು ಜಿಂಕೆ. ಆ ಜಿಂಕೆ ಆ ಸಿಂಹ ಗರ್ಜನೆಯಲ್ಲಿ ಒಂದು ಭಯ, ಅದು ಗರ್ಭಿಣಿ ಅದು ಆ ಜಿಂಕೆ. ಆವಾಗ ಭಯದಿಂದ ಮತ್ತು ಆ ಧಾವಿದ ವೇಗದಿಂದ ಅಲ್ಲೇ ಅದು ಮರಿಯನ್ನು ಹಾಕುತ್ತೆ. ಮರಿಯನ್ನು ಹಾಕಿ ಮತ್ತೆ ಆ ಜಿಂಕೆ ಹಾರುವಾಗ ಅದ್ರ ಕಲ್ಲು ಮೇಲೆ ಬಿದ್ದು ಅದು ಸತ್ತೋಗುತ್ತೆ. ಆ ಜಿಂಕೆ ಮರಿ ಏನು ಅದು ಈಗ ತಾನೇ ಹುಟ್ಟಿದೆ, ಅದು ನೀರಲ್ಲಿ ಇರೋವಾಗ ಅದನ್ನು ಈ ಭರತ ನೋಡ್ತಾನೆ. ಭರತವನ್ನು ನೋಡಿ ಅದನ್ನು ತನ್ನ ಆಶ್ರಮಕ್ಕೆ ತರ್ತಾನೆ. ಆಶ್ರಮಕ್ಕೆ ತಂದು ಅದಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ತಾನೆ. ಸ್ವಲ್ಪ ದಿವಸದಲ್ಲಿ ಏನಾಗೋಗುತ್ತೆ ಅಂದರೆ ಆ ಜಿಂಕೆ ಮೇಲೆ ಒಂದು ಅಭಿಮಾನ ಬಂದ್ಬಿಡುತ್ತೆ ಅವನಿಗೆ. ಯಾವ ರಾಜ ತನ್ನ ಮಕ್ಕಳು ರಾಜ್ಯ 1 ಕೋಟಿ ವರ್ಷ ಆಳಿದ ರಾಜ್ಯ ಮತ್ತು ಮಕ್ಕಳು ಯಾವುದು ಬೇಡ ಅಂತ ಕಾಡಿಗೆ ಬಂದನೋ ಆ ಕಾಡಲ್ಲಿ ಒಂದು ಜಿಂಕೆ ಮೇಲೆ ಅಭಿಮಾನ ಬರುತ್ತೆ ಅವನಿಗೆ. ಇದರಿಂದ ನಾವು ಕಾಡಿಗೆ ಹೋದ್ರೂ ನಮ್ಮ ಪ್ರಾರಬ್ಧ ಕರ್ಮ ಏನಿರುತ್ತೋ ಅದೇ ಆಗತ್ತೆ ಹಾಗೆಂಬುದನ್ನು ನಾವು ತಿಳ್ಕೋಬೇಕು. ಮತ್ತು ಈ ಜಿಂಕೆ ಮೇಲೆ ಒಂದು ಅಭಿಮಾನ ಬಂದ ಮೇಲೆ ಅವನು ಏನೋ ಕೆಲಸ, ಭಗವಂತನ ಕೆಲಸ ಏನೋ ಮಾಡ್ತಾ ಇರ್ತಾನೆ. ಆವಾಗ ಜಿಂಕೆಯನ್ನು ನೋಡ್ತಾನೆ. ಜಿಂಕೆಯನ್ನು ನೋಡಿ ಅದಕ್ಕೇನೋ ಆಗುತ್ತೋ ಏನೋ ಹಾಗೆ ಅಂತ ಒಂದು ಇದಾಗತ್ತೆ ಅವನಿಗೆ. ಅದರಿಂದ ಜಿಂಕೆಯನ್ನು ತನ್ನ ಪಕ್ಕಲ್ಲೇ ಇಟ್ಕೊಳ್ತಾನೆ ಅವನು. ಜಿಂಕೆಯನ್ನು ಪಕ್ಕಲ್ಲೇ ಇಟ್ಕೊಂಡು ಅದಕ್ಕೆ ಏನು ಬೇಕೋ ಅದರ ಇದೆಲ್ಲ ಮಾಡಿ ಕೊಡ್ತಾ ಇರ್ತಾನೆ. ದಿನ ಅದನ್ನು ನೋಡ್ಕೊಳ್ಳೋದು, ಅದಕ್ಕೆ ಏನು ಬೇಕೋ ಅದನ್ನೇ ಮಾಡೋದು ಹಾಗೆ ಅಂತ ನೋಡಿ ಭಗವಂತನ ಮೇಲೆ ಇರೋ ತನ್ನ ಧ್ಯಾನ ಎಲ್ಲ ಕಮ್ಮಿ ಆಗ್ತಾ ಇರುತ್ತೆ. ಭರತನಿಗೆ ವಯಸ್ಸಾಗ್ತಾ ಬರ್ತಾ ಇರುತ್ತೆ. ಸಾಯೋ ಕಾಲದಲ್ಲಿ ಅವನು ಜಿಂಕೆ ಪಕ್ಕದಲ್ಲೇ ಇರುತ್ತೆ. ಜಿಂಕೆನೂ ಭರತ ಸಾಯ್ತಾನಲ್ಲ ಹಾಗೆ ಅಂತ ಕಣ್ಣೀರನ್ನು ಬಿಡ್ತಾ ಇದೆಯಂತೆ. ಆದ್ರೂ ಸಾಯೋ ಕಾಲದಲ್ಲಿ ಅವನು ಜಿಂಕೆ ನೆನಪಾಗವೇ ಸಾಯ್ತಾನೆ. ಅದರಿಂದ ಅವನು ಏನು ಯಾವಾಗ ನಾವು ಸಾಯೋವಾಗ ಏನು ನೆನಪಿರುತ್ತೋ ಅದಾಗಲೇ ಹುಟ್ಟುತ್ತೀವಿ ಅಂತ ಭಗವಂತ ಹೇಳಿರೋದ್ರಿಂದ ಜಿಂಕೆ ನೆನಪಾಗಲೇ ಅವನು ಭರತ ಸಾಯ್ತಾನೆ. ಅದರಿಂದ ಅವನು ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಲೇ ಹುಟ್ಟುತ್ತಾನೆ. ಅವನು ಜಿಂಕೆಯಾಗಿ ಜನ್ಮದಲ್ಲೂ ಕೂಡ ಈ ಭರತ ಚಕ್ರವರ್ತಿ ಜಿಂಕೆಯಾಗಿ ಹುಟ್ಟಿರೋನು ತಾನು ಮಾಡಿದ ತಪ್ಪು ಅವನಿಗೆ ಆವಾಗ ನೆನಪಾಗತ್ತೆ. ಜಿಂಕೆಯಲ್ಲೂ ಕೂಡ ಅವನಿಗೆ ಹಿಂದಿನ ಜನ್ಮ ನೆನಪಾಗತ್ತೆ. ಅವನು ನೆನಪಾಗಿ ತಾನು ಮುಂಚೆ ಎಲ್ಲಿ ಆ ಗಂಡಕಿ ನದಿ ತೀರದಲ್ಲಿ ಇದ್ದನೋ ಆ ಗಂಡಕಿ ನದಿ ತೀರಕ್ಕೆ ಹೋಗಿ ಆ ಪುಲಹ ಋಷಿ ಆಶ್ರಮದ ಪಕ್ಕದಲ್ಲೇ ಆ ಜಿಂಕೆ ಇರುತ್ತೆ. ಜಿಂಕೆ ಇದ್ದು ಗಂಡಕಿ ನದಿಯಲ್ಲಿ ತನ್ನ ಕಂಠ ತನಕ ನೀರಲ್ಲಿ ನಿಂತ್ಕೊಂಡು ತಪಸ್ಸು ಮಾಡುತ್ತೆ. ತಪಸ್ಸು ಮಾಡಿ ಅದು ದೇಹತ್ಯಾಗವನ್ನು ಮಾಡುತ್ತೆ ಅಂತೆ. ಈ ನೋಡಿ
ಮನುಷ್ಯ ಜನ್ಮ ಇದ್ದಾಗ ಕೊನೆಯಲ್ಲಿ ಜಿಂಕೆಯ ನೆನಪಿಲ್ಲಿ ಇದ್ದಾಗ ಅವನಿಗೆ ಜಿಂಕೆ ನೆನಪಾಗುತ್ತೆ. ಜಿಂಕೆಯ ಇದ್ದಾಗ ಕೊನೆಯಲ್ಲಿ ಭಗವಂತನ ನೆನಪಾಗಿರುವಾಗ ಮತ್ತೆ ಅವನಿಗೆ ಈ ಮನುಷ್ಯ ಜನ್ಮ ಬರುತ್ತೆ, ಬರುತ್ತೆ. ಆವಾಗ ಅವನು ಆಂಗೀರಸ ಗೋತ್ರದಲ್ಲಿ ಒಂದು ಬ್ರಾಹ್ಮಣ, ಸದಾಚಾರದಲ್ಲಿ ನಿಷ್ಠವಾದ ಒಂದು ಬ್ರಾಹ್ಮಣನಿಗೆ ಮಗನಾಗಿ ಹುಟ್ಟುತ್ತಾನೆ ಇವ ಭರತ. ಯಾವ ಭರತ ಜಿಂಕೆಯಾಗಿ ಹುಟ್ಟಿ ಮತ್ತೆ ಮನುಷ್ಯನಾಗಿ ಹುಟ್ಟುತ್ತಾನೆ. ಅವನಿಗೆ ಈ ಬ್ರಾಹ್ಮಣ ಇದ್ದಾನಲ್ಲ, ಅವನಿಗೆ 2 ಹೆಂಡತಿಯರು. ಮೊದಲನೇ ಹೆಂಡತಿಗೆ 9 ಮಕ್ಕಳು, ಎರಡನೇ ಹೆಂಡತಿಗೆ 1 ಹೆಣ್ಣು 1 ಗಂಡು, ಟ್ವಿನ್ಸು. ಆ ಎರಡನೇ ಹೆಂಡತಿಯಲ್ಲಿ ಏನು ಗಂಡು ಹುಟ್ಟಿದೆಯೋ ಅವನೇ ಈ ಭರತ. ಈ ಭರತ ಇದ್ದಾನೆಲ್ಲ, ಅವನು ಯಾರತ್ರೂ ಮಾತಾಡೋದಿಲ್ಲ. ಯಾರು ಏನು ಹೇಳಿದ್ರು ಏನೋ ಅವನು ರಿಪ್ಲೈಯೇ ಕೊಡೋದಿಲ್ಲ. ಏನೋ ಅವನಿಗೆ ಮಾತಾಡೋಕ್ಕೆ ಬರಲ್ಲ ಅಂತಲ್ಲ, ಆದರೆ ಅವನು ಸದಾ ಭಗವತ್ ಚಿಂತನೆಯಲ್ಲೇ ಇರ್ತಾನೆ. ಅವನು ಅದರಿಂದ ಯಾರತ್ರೂ ಏನೂ ಒಂದು ಮಾತು ಆಡೋದಿಲ್ಲ ಅಂತೆ. ಅದರಿಂದಲೇ ಅವನ್ನ ಜಟಭರತ ಅಂತ ಕರೀತಾರೆ. ಇವನು ಹೀಗಿದ್ದಾನಲ್ಲ ಹಾಗೆ ಅಂತ ವಿಚಾರದಲ್ಲೇ ಅವನ ತಂದೆ ಸತ್ತೋಗ್ತಾರೆ. ಮತ್ತು ಇವರ ಅಣ್ಣಂದರು ಯಾರು ಇವನು ಸಡ್ಡನೆ ಮಾಡೋದಿಲ್ಲ. ಇವನಿಗೇನು ಒಂದು ಆಸ್ತಿ ಬರಬೇಕಾಗಿತ್ತೋ ಅದನ್ನು ಇವನಿಗೆ ಕೊಡೋದಿಲ್ಲ. ಭರತ ಯಾರು ಏನು ಹೇಳಿದ್ರು ಅವನು ರಿಪ್ಲೈ ಕೊಡೋದಿಲ್ಲ, ಯಾರ ಹತ್ರ ಏನು ಮಾತಾಡೋದಿಲ್ಲ. ತಿನ್ನಕ್ಕೆ ಏನಾದರೂ ಕೊಟ್ಟರೆ ತಿಂತಾನೆ, ಇಲ್ಲದ್ರೆ ಸುಮ್ಮನೆ ಇರ್ತಾನೆ. ಏನೋ ಕೊಟ್ಟಿದ್ದಾರೆ, ಇದು ಚೆನ್ನಾಗಿದೆ, ಹಲಸೋಗಿದೆ, ಹುಳಿಯಾಗಿದೆ, ಏನು ಹೇಳಲ್ಲ. ಏನು ಕೊಟ್ಟರು ತಿಂತಾನೆ ಅಷ್ಟೇ. ಏನು ಕೊಟ್ಟಿಲ್ವಾ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಇದು ಆವಾಗ ಈ ಥರ ಸ್ವಲ್ಪ ದಿನ ಹೋಗ್ತಾ ಇರುತ್ತೆ. ಆವಾಗ ಒಂದು ಶೂದ್ರ ರಾಜ, ಅವನಿಗೆ ಮಕ್ಕಳಿರೋದಿಲ್ಲ, ತನ್ನ ಸಂತತಿ ಆಗಬೇಕು ಹಾಗೆ ಅಂತ ಹೇಳಿ ಒಂದು ಯಜ್ಞವನ್ನು ಮಾಡಿ ಆ ಯಜ್ಞದಲ್ಲಿ ನರಬಲಿ ಕೊಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಅದಕ್ಕೆ ಅಂತ ಯಾರೋ ಒಬ್ಬರನ್ನ ಕರ್ಕೊಂಡು ಬಂದಿರ್ತಾನೆ. ಆ ನರಬಲಿ ಕೊಡೋನಿಗೆ ಈ ಥರ ನನ್ನ ನರಬಲಿ ಕೊಡ್ತಾರೆ ಹಾಗೆ ಅಂತ ಸುದ್ದಿ ಬರುತ್ತೆ. ಬಂದ ಮೇಲೆ ಅವನು ಅಲ್ಲಿಂದ ಓಡಿ ಹೋಗ್ತಾನೆ. ಆವಾಗ ರಾಜ ತನ್ನ ಸೇವಕರಿಗೆ ಹೇಳ್ತಾನೆ, ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ನಾಳೆ ಬೆಳಿಗ್ಗೆ ನಾನು ನರಬಲಿ ಕೊಡಬೇಕು, ಅದಕ್ಕೆ ಒಬ್ಬರನ್ನ ಹಿಡ್ಕೊಂಡು ಬರಬೇಕು. ನೀವು ಹಿಡ್ಕೊಂಡು ಬಂದಿಲ್ಲ, ನಿಮ್ಮನ್ನೇ ನರಬಲಿ ಕೊಡ್ತಾನೆ ಅಂತ ಅವನು ಹೇಳಿದ್ದಾನೆ. ಅದರಿಂದ ಇವರು ಹುಡುಕೊಂಡು ಎಲ್ಲ ಸುತ್ತಿ ತಿರುಗಾಡ್ತಾ ಇರ್ತಾರೆ. ಆವಾಗ ಈ ಭರತನನ್ನು ನೋಡ್ತಾರೆ, ಅವನು ಸುಮ್ಮನೆ ಕೂತ್ಕೊಂಡಿರ್ತಾನೆ. ಅವನನ್ನು ಕರೀತಾರೆ, ಇವನು ಹಿಂದೆ ಹೊರಟೋಗ್ತಾನೆ. ಯಾಕೆ ಕರೀತಾರೆ, ಏನಕ್ಕೆ ಕರೀತಾರೆ, ಎದಕ್ಕಾಗಿ ಕರೀತಾರೆ ಅಂತ ಅವನು ಏನು ಮಾತನ್ನು ಅವನು ಆಡೋದೇ ಇಲ್ಲ. ಅವ್ರ ಹಿಂದೆ ಹೋಗ್ತಾನೆ. ಇವನನ್ನು ಕರೆದುಕೊಂಡು ಹೋಗ್ತಾರೆ. ಮುಂದಿನ ದಿನ ಒಳ್ಳೆ ಸ್ನಾನ ಮಾಡಿಸ್ತಾರೆ, ಒಳ್ಳೆ ಬಟ್ಟೆ ಕೊಡ್ತಾರೆ, ಒಳ್ಳೆ ಊಟ ಕೊಡ್ತಾರೆ. ಒಳ್ಳೆ ಊಟ ಕೊಟ್ಟು ಅವನನ್ನು ಕರ್ಕೊಂಡು ಹೋಗಿ ಎಲ್ಲಿ ಆ ಬಲಿ ಕೊಡಬೇಕು ಆ ಬಲಿಪೀಠದಲ್ಲಿ ತಲೆಯನ್ನು ಇಟ್ಟಿರ್ತಾರೆ. ಇನ್ನೇನು ಅವನು ಖಡ್ಗದನ್ನು ಅವನು ಹಾಯಿಸಬೇಕು, ಹೊಡಿಬೇಕು. ಅವನು ಜಟಭರತ ಏನಿರ್ತಾನಲ್ಲ, ಅವನು ತಾನು ಸಾಯ್ತಾನೆ ಅಂತ ತಿಳಿದ್ರೂ ಕೂಡ ಅವನು ತಪ್ಪಿಸ್ಕೊಳ್ಳೋದಿಲ್ಲ. ಕಾಪಾಡು ಹಾಗೆ ಅಂತ ಅವನು ಎಲ್ಲ ಏನು ಅವನ ನೆನಪು ಹಾಗೆ ಅಂದರೆ, ಭಗವಂತ ಕೊಲ್ಲೋನು ಅವನೇ, ಕಾಪಾಡೋನು ಅವನೇ. ಅವನು ಕೊಲ್ಲಬೇಕು ಅಂತ ಅಂದ್ಕೊಂಡ್ರೆ ಕೊಲ್ತಾನೆ, ಕೊಲ್ಲಬೇಡ ಇವನು ಜೀವಂತವಾಗಿ ಇರಬೇಕು ಅಂದರೆ ಇವನು ಜೀವಂತವಾಗಿ ಇರ್ತಾನೆ. ಹಾಗೆ ಅಂತ ಅವನು ಸುಮ್ಮನೆ ಭಗವಂತನ ಧ್ಯಾನ ಮಾಡ್ತಾ ಸುಮ್ಮನೆ ಇರ್ತಾನೆ. ಆವಾಗ ಈ ಕಾಳಿದೇವಿ ಇರ್ತಾಳಲ್ಲ, ಅವಳು ಹೌದು ನನ್ನ ಯಜಮಾನರ ಭಕ್ತ, ಈಗ ಅವನು ನರಬಲಿ ಕೊಡ್ತಾ ಇದ್ದಾರಲ್ಲ ಹಾಗೆ ಅಂತ ಅವಳು ಕಾಳಿದೇವಿ ಸ್ವಯಂ ಅಲ್ಲಿ ಬಂದು ಯಾರು ಅವರನ್ನು ಬಲಿ ಕೊಡಬೇಕು ಅಂತ ಅಂದ್ಕೊಂಡ್ರು ಅವರನ್ನೆಲ್ಲ ಸಂಹಾರ ಮಾಡಿ ಈ ಜಟಭರತನ ಕಾಪಾಡ್ತಾಳೆ. ಮುಂದೆ ಇದೇ ಥರ ಭರತ ಯಾವಾಗಲೂ ಭಗವಂತನ ಚಿಂತನೆ ಮಾಡಿಕೊಂಡೇ ಮುಂದೆ ನಡೀತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ವರ್ಷಗಳು ಹೋಗ್ತಾ ಇರುತ್ತೆ. ಆವಾಗ ಮತ್ತೆ ಒಮ್ಮೆ ಇನ್ನೊಂದು ರಾಜ, ರಹುಗಣ ರಾಜ ಅಂತ ಅವನ ಹೆಸರು. ಅವನು ಕಪಿಲ ಮುನಿಯ ದರ್ಶನಕ್ಕಾಗಿ ಪಲ್ಲಕ್ಕಲ್ಲಿ ಹೋಗ್ತಾ ಇರ್ತಾನೆ. ಆ ಪಲ್ಲಕ್ಕಲ್ಲಿ ಹೋಗುವಾಗ ಪಲ್ಲಕ್ಕನ್ನು ಹುರಿಯೋದಕ್ಕೆ ಒಬ್ಬರು ಕಮ್ಮಿ ಆಗ್ತಾರೆ. ಆ ಕಮ್ಮಿ ಆಗುವಾಗ ಮತ್ತೆ ಇವನನ್ನು ಕರೀತಾರೆ. ಮತ್ತೆ ಅವನು ಹೋಗ್ತಾನೆ. ಎದಕ್ಕೆ ಹೋಗಬೇಕು, ಯಾರು ಪಲ್ಲಕ್ಕು, ಯಾರು ಬರ್ತಾ ಇದ್ದಾರೆ, ಎಲ್ಲಿ ಹೋಗ್ತಾರೆ, ಏನು ಕೇಳೋದಿಲ್ಲ. ಮತ್ತೆ ಅವನು ಪಲ್ಲಕ್ಕನ್ನು ಹೊರೆದುಕೊಂಡು ಹೋಗ್ತಾ ಇರ್ತಾನೆ. ಪಲ್ಲಕ್ಕನ್ನು ಹೊರೆದುಕೊಂಡು ಹೋಗುವಾಗ ಇವನು ಯಾವಾಗಲೂ ನೆಲದ ಮೇಲೆ ಕಣ್ಣು ಇಟ್ಕೊಂಡೇ ಹೋಗ್ತಾ ಇರ್ತಾನೆ.
ಯಾವಾಗಲೂ ಆ ಕಾಲದಲ್ಲಿ ದೊಡ್ಡವರು ಜ್ಞಾನಿಯರು ಆ ಥರನೇ ಮಾಡ್ತಾ ಇದ್ರು. ಯಾಕೆಂದರೆ ಕೆಳಗೆ ಯಾವುದೋ ಇರುವೆಗಳು, ಏನೋ ಜೀವಿಗಳು, ಚಿಕ್ಕ ಚಿಕ್ಕ ಜೀವಗಳು ಇರುತ್ತೆ, ಅದನ್ನು ಮೆಟ್ಟಿಕೊಂಡು ಹೋಗಬಾರ್ದು ಹಾಗೆ ಅಂತ ಒಂದು ಅದರಿಂದ ಇವನು ಅದೇ ಥರ ಕೆಳಗೆ ನೋಡ್ಕೊಂಡೇ ಹೋಗ್ತಾ ಇರ್ತಾನೆ. ಎಲ್ಲೇ ಒಂದು ಇರುವೆ ಒಂದು ಇದು ಬಂದಾಗ ದಾಟಿ ಹೋಗ್ತಾನೆ. ಇವನು ದಾಟಿ ಹೋಗುವಾಗ ಹಿಂದೆ ಇರೋರಿಗೆ ಏನು ಗೊತ್ತಾಗುತ್ತೆ ಇವನು ದಾಟ್ತಾನೆ ಅಂತ. ಅದರಿಂದ ಈ ಪಲ್ಲಕ್ಕಿ ಏನಾಗುತ್ತೆ, ಒಂದು ಸ್ವಲ್ಪ ಹೀಗಾಗುತ್ತೆ. ಹೀಗಾಗುವಾಗ ಒಳಗೆ ಕೂತ್ಕೊಂಡಿರೋ ರಾಜನಿಗೆ ಆ ತಲೆ ಬಡಿಯುತ್ತೆ ಮೇಲೆ, ಅವನಿಗೆ ಕೋಪ ಬರುತ್ತೆ. ಏನು ಇವರು ಈ ಥರ ಹೋಗ್ತಾ ಇದ್ದಾರೆ ಹಾಗೆ ಅಂತ ಅವನು ಬೈದುಕೊಂಡು ಚೆನ್ನಾಗಿ ಸರಿಯಾಗಿ ಹೋಗ್ರಿ ಹಾಗೆ ಅಂತ ಅವನು ಹೇಳ್ತಾನೆ. ಮತ್ತೆ ಈ ಥರನೇ ಮಾಡ್ತಾನೆ ಅವನು. ಆವಾಗ ಆ ಪಲ್ಲಕ್ಕಿ ಹೊರಿಯೋರು ಹೇಳ್ತಾರೆ, ನಮಗೆ ಹೇಳಿ ಏನು ಪ್ರಯೋಜನ ಇಲ್ಲ, ಇವನು ಏನು ಈ ಭರತ ಇವನು ಇದ್ದಾನಲ್ಲ, ಇವನು ಮಾಡೋ ಕೆಲಸನೇ ಇದು ಹಾಗೆ ಅಂತ ಅವರು ಹೇಳ್ತಾರೆ. ಆವಾಗ ವ್ಯಂಗ್ಯವಾಗಿ ಆ ರಾಜ ಏನು ರಘುಗಣ ರಾಜ ಒಳಗಡೆ ಇರ್ತಾನೆ, ಅವನು ಹೇಳ್ತಾನೆ, ಏನಪ್ಪ ನೀನು ಒಬ್ಬನೇ ಭಾರ ಹೊರಿಯೋ ಥರ ಇದೆ ಅಲ್ಲ, ಬೇರೆ ಯಾರು ಹೊರಿಯೋದಿಲ್ಲ, ನೀವು ಒಬ್ಬನೇ ಹೊರಿತಾ ಇದೆಯಾ, ನೋಡಿ ಹೋಗು, ಸ್ವಲ್ಪ ನೋಡ್ಕೋಬೇಕು, ಒಳಗೆ ಕೂತ್ಕೊಂಡಿರೋರಿಗೆ ಏನೂ ಆಗಬಾರ್ದು, ಆ ಥರ ಚಿಂತನೆಯಲ್ಲಿ ನೀನು ಹೋಗಬೇಕು ಹಾಗೆ ಅಂತ ಹೇಳ್ತಾನೆ. ಇವನು ಹಾಗೆ ಹೇಳಿದ್ರು ಭರತ ಏನು ಉತ್ತರವನ್ನು ಕೊಡೋದಿಲ್ಲ. ಮತ್ತು ಅವನು ಏನು ಹೇಳ್ತಾನೆ, ತನ್ನ ಒಂದು ಕೆಲಸ ಏನೋ ಅದರಲ್ಲೇ ನಿಷ್ಠೆ ಇಟ್ಕೊಂಡು ಅವನು ಮಾಡ್ತಾ ಇರ್ತಾನೆ. ಅದರಿಂದ ದೇವರ ಅನುಸಂಧಾನವೇ ಯಾವಾಗಲೂ ಇಟ್ಕೊಂಡಿರೋದ್ರಿಂದ ಇವರು ಏನು ಹೇಳ್ತಾರೋ ಮಾಡ್ತಾರೋ ಅದನ್ನೆಲ್ಲ ಅವನು ಕಿವಿಲಿ ಹಾಕ್ಕೊಳ್ಳೋದೇ ಇಲ್ಲ. ಹೀಗೆ ಹೊತ್ತುಕೊಂಡು ಹೋಗುವಾಗ ಮತ್ತೆ ಇದೇ ಥರ ಆಗ್ತಾ ಇರುವಾಗ ಮತ್ತೆ ಇದೇ ಥರ ಆಗ್ತಾ ಇರುವಾಗ ಒಳಗಡೆ ಇರೋ ರಾಜ ಹೇಳ್ತಾನೆ, ನೀನು ಏನು ಬದುಕಿದ್ಯೋ ಸತ್ತಿದ್ಯೋ, ನಾನು ಹೇಳೋದು ನೀನು ಕೇಳ್ತಾ ಇದೆಯೋ ಇಲ್ವೋ ಹಾಗೆ ಅಂತ ಹೇಳ್ತಾನೆ. ಆವಾಗ ಪಲ್ಲಕ್ಕಿಯನ್ನು ನಿಲ್ಲಿಸಿಬಿಟ್ಟು ಇವನು ರಾಜ ಆಚೆ ಬರ್ತಾನೆ. ಆಚೆ ಬರುವಾಗ ಅವನು ಹೇಳ್ತಾನೆ ಅಂತ, ಭರತ ನೀನು ಏನು ಹೇಳಿದ್ದೀಯಲ್ಲ, ಪಲ್ಲಕ್ಕಿಯನ್ನು ನೀನು ಹೊರತುಕೊಂಡು ಹೋಗಿದ್ಯೋ ಇಲ್ಲ ಬೇರೆಯವರು ಹೊರತುಕೊಂಡು ಹೋಗಿರ್ತಾರೋ ಅಂತ ನೀ ಏನು ವ್ಯಂಗ್ಯವಾಗಿ ಮಾತಾಡಿದ್ಯಲ್ಲ, ಅದು ನನಗೆ ಕೇಳುತ್ತೆ. ಆದ್ರೂ ನಾನು ನಿಮಗೆ ಉತ್ತರ ಕೊಟ್ಟಿಲ್ಲ. ನಾನು ಪಲ್ಲಕ್ಕಿಯನ್ನು ಕೊರಿಯೋಗಲ್ಲ, ವಾಸ್ತವಿಕವಾಗಿ ಅವನು ಭುಜದ ಮೇಲೇ ಹೊತ್ಕೊಂಡು ಬಂದಿರ್ತಾನೆ. ಆದ್ರೂ ಎಲ್ಲ ಭಗವಂತ ಮಾಡೋದು ಅಂತ ಅವನಿಗೆ ಒಂದು ಅನುಸಂಧಾನ. ಅದರಿಂದ ನೀನು ಪಲ್ಲಕ್ಕು ಹೊರತುಕೊಂಡು ಹೋಗಿರ್ತಾ ಇದೆಯಾ ಅಂದ್ರೂ ನಾನು ಏನು ರಿಪ್ಲೈ ಕೊಟ್ಟಿಲ್ಲ, ನೀವು ಹೊರತುಕೊಂಡಿಲ್ಲ ಅಂದ್ರೂ ನಾನು ಏನು ರಿಪ್ಲೈ ಕೊಟ್ಟಿಲ್ಲ. ಯಾಕೆಂದರೆ ನನ್ನೆಲ್ಲ ಇದ್ದ ಭಗವಂತ ಅದನ್ನೆಲ್ಲ ಮಾಡಿಸ್ತಾ ಇದ್ದಾನೆ, ಅದರಿಂದ ನಾನು ನಿಮಗೆ ಏನು ಉತ್ತರ ಕೊಟ್ಟಿಲ್ಲ ಹಾಗೆ ಅಂತ ಹೇಳ್ತಾನೆ. ಹಾಗೆಂತ ಹೇಳಿ ಈ ಥರ ಒಳ್ಳೆ ಬುದ್ಧಿವಂತನ ಥರ ಮಾತಾಡ್ತಾ ಇದ್ದಾನೆಲ್ಲ ಹಾಗೆ ಅಂತ ಈ ರಾಜ ಇರ್ತಾನೆಲ್ಲ ಅವನಿಗೆ ಬಂದು ಏನೋ ಇವನಲ್ಲಿ ಇದೆ ಹಾಗೆ ಅಂತ ತಕ್ಷಣ ಪಲ್ಲಕ್ಕಿಯನ್ನು ನಿಲ್ಲಿಸಿ ಕೆಳಗೆ ಬರ್ತಾನೆ. ಕೆಳಗೆ ಬಂದು ಅವನ ಹತ್ರ ಮಾತಾಡುವಾಗ ನೀನು ಯಾರು ಏನು ಎಂತು ಅಂತ ಕೇಳ್ತಾ ಹೋವಾಗ ಅವನು ಮುಂದೆ ಹೇಳ್ತಾನೆ, ಭರತನ ಕಾಲಲ್ಲಿ ಬಿದ್ದು ನಮಸ್ಕಾರ ಮಾಡಿ, ನೀನು ದೊಡ್ಡ ಜ್ಞಾನಿಯಾಗಿದ್ದಿ, ಯಾರು ನೀನು, ನಿನ್ನ ಮೈಯಲ್ಲಿ ಜನಿವಾರ ಕಾಣಿಸ್ತಾ ಇದೆ, ಇಷ್ಟು ತನಕ ಅವನು ಒಳಗೆ ಕೂತ್ಕೊಂಡಿರೋದ್ರಿಂದ ಅವನ ಪೂರ್ತಿ ನೋಡಿರೋದಿಲ್ಲ. ಆಚೆ ಬಂದ ಮೇಲೆ ಅವನ ನೋಡ್ತಾನೆ, ಅವನಲ್ಲಿ ಜನಿವಾರ ಇದೆ, ಯಾರಪ್ಪ ನೀನು, ಎಲ್ಲಿ ವಾಸ ಮಾಡ್ತೀಯಾ ಹಾಗೆ ಅಂತ ಕೇಳುವಾಗ ಆವಾಗ ಇವನು ಹೇಳ್ತಾನೆ, ನೀನು ಏನು ಕೋಪಿಸಿಕೊಂಡರೂ ಏನೇ ಮಾಡಿದರೂ ನನಗೆ ಯಾವುದೇ ಕೋಪ ಬರೋದಿಲ್ಲ. ಯಾಕೆಂದರೆ ಜ್ಞಾನಿಗಳಿಗೆ ನಾನು ಇಂದ್ರನ ಒಂದು ಆಯುಧ ಇದಲ್ಲ, ಆ ಆಯುಧಕ್ಕೂ ನಾನು ಆ ಆಯುಧ ಏನಿದೆಯೋ ಆ ಆಯುಧ ನನ್ನ ಕಟ್ ಮಾಡುತ್ತೆ. ಆ ಕಟ್ ಮಾಡುವಾಗ ಏನಾಗುತ್ತೆ, ನನಗೆ ಮಾತ್ರ ಅದು ಪಾಪ ಬರುತ್ತೆ, ಪಾಪದಿಂದ ನನ್ನ ಮಾತ್ರ ಕಟ್ ಮಾಡಿದ್ದಾರೆ, ಆದರೆ ನನ್ನ ಮಕ್ಕಳಿಗೆ ಏನೂ ಆಗೋದಿಲ್ಲ. ಆದರೆ ಬ್ರಾಹ್ಮಣರ ಶಾಪ ಮತ್ತು ಜ್ಞಾನಿಯರ ಶಾಪ ಏನಿದೆಯೋ ಅದು ನನ್ನನ್ನಲ್ಲ, ನನ್ನ ಮುಂದಿನ 7 ಜನ್ಮವನ್ನು ಅದು ಬಾಧಿಸುತ್ತೆ. ಅದರಿಂದ ನಾನು ಬ್ರಾಹ್ಮಣರಿಗೆ ಮಾತ್ರ ನಾನು ಏನು ಹೇಳ್ತಾರೋ ಅದನ್ನು ಕೇಳ್ಕೊತೀನಿ ಅಂತ ಈ ರಘುಗಣ ರಾಜ ಭರತ ಚಕ್ರವರ್ತಿ ಆ ಭರತನನ್ನು ನೋಡಿ ಹೇಳ್ತಾ ಇದ್ದಾನೆ. ಈ ಥರ ನಾನು ಬ್ರಾಹ್ಮಣರನ್ನ ಒಳ್ಳೆ ಏನು ಹೇಳ್ತಾರೋ, ಬ್ರಾಹ್ಮಣರು ಏನು ಹೇಳ್ತಾರೋ ನಾನು ಕೇಳಬಹುದು ಹಾಗೆ ಅಂತ ಹೇಳಿ ಭರತ ಚಕ್ರವರ್ತಿಗೆ ಹೇಳುವಾಗ ಪಲ್ಲಕ್ಕನ ನಾನು ಆವಾಗ ಒಂದು ಪ್ರಶ್ನೆ ಮಾಡಿದೆ,
ಪಲ್ಲಕ್ಕಿಯನ್ನು ಹೊರತುಕೊಂಡು ಹೋಗ್ತಾ ಇದ್ದೀಯಲ್ಲ, ಆದ್ರೂ ನಾನು ಪಲ್ಲಕ್ಕನ್ನು ಹೊರತುಕೊಂಡು ಹೋಗಲ್ಲ ಹಾಗೆ ಅಂತ ಹೇಳ್ತಿದ್ದಿಲ್ಲ ಹಾಗೆ ಅಂತ ಆಶ್ಚರ್ಯ ಆಯಿತು ಅವನಿಗೆ. ಅದಕ್ಕೆ ಹೇಗೆ ಅದು ನಿಮಗೆ ಆ ಒಂದು ಜ್ಞಾನ ಬಂತು ಹಾಗೆ ಅಂತ ಹೇಳುವಾಗ ಭರತ ಹೇಳ್ತಾನೆ, ನಾನು ನಿಂಗೆ ಏನು ಹೇಳಿದರೂ ನಿಂಗೆ ಇವಾಗ ಅದು ಉಪಯೋಗ ಆಗಲ್ಲ. ಯಾಕೆಂದರೆ ಒಂದು ಧರ್ಮ, ನಿಷ್ಠೆ, ಭಕ್ತಿ, ಜ್ಞಾನ, ವೈರಾಗ್ಯ ಇದರೆಲ್ಲ ಪಡ್ಕೊಂಡಿರೋರಿಗೆ ನಾನು ಏನು ಹೇಳ್ತೀನೋ ಅದು ಸ್ವಲ್ಪ ಅವರು ಕೇಳೋರು. ಆದರೂ ನಿಂಗೆ ಸ್ವಲ್ಪ ವೈರಾಗ್ಯ ಕಮ್ಮಿ ಇರೋದ್ರಿಂದ ಇದನ್ನು ಕೇಳೋದು ಸ್ವಲ್ಪ ಕಷ್ಟ ಹಾಗೆ ಅಂತ ಹೇಳ್ತಾನೆ. ಮತ್ತು ಈ ಜೀವನದಲ್ಲಿ ದೊಡ್ಡ ಶತ್ರುವಾಗಿರೋ ಎರಡು ಬಗೆ ಅವನು ಹೇಳ್ತಾನೆ. ಮತ್ತು ಅದೇ ಅಹಂಕಾರ, ಮಮಕಾರದ ಬಗ್ಗೆ ಹೇಳ್ತಾನೆ. ಈ ಅಹಂಕಾರ ಏನಿದೆ ಅಲ್ಲ, ಅದು ನಮ್ಮ ಮೈಯಲ್ಲಿ ಕ್ಯಾನ್ಸರ್ ಸೆಲ್ಗಳ ಥರ ಒಂದು ಚಿಕ್ಕದಾಗಿ ಆ ಕ್ಯಾನ್ಸರ್ ಸೆಲ್ ಬರುತ್ತೆ. ಆದರೆ ಅದೇ ಕ್ಯಾನ್ಸರ್ಗಳು ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು, ಫೋರ್ತ್ ಸ್ಟೇಜ್ ಅಂತ ಹೋದ ಮೇಲೆ ಅವ್ರನ್ನ ಕಾಪಾಡೋದಕ್ಕೆ ಬರೋದಿಲ್ಲ. ಅದೇ ಥರನೇ ಈ ಅಹಂಕಾರ ಚಿಕ್ಕದಾಗಿ ಒಂದು ಬಂದಿರುತ್ತೆ. ಅದು ಬಂದಿದ್ದನ್ನು ಏನೋ ಒಂದು ಅಹಂಕಾರ ಇರುತ್ತಲ್ಲ ಅಂತ ನಾವು ಬಿಡ್ತೀವಿ. ಅದೇ ಅದು ಎಲ್ಲೋ ಹೋಗಿ ಅದನ್ನು ಏನು ಸರಿಪಡಿಸದೆ ಆಗದೆ ನಾವು ಬೇರೆ ದಾರಿಗೆ ಹೋಗೋ ಥರ ಮಾಡುತ್ತೆ. ಮತ್ತು ಈ ರಾಜ ಕೇಳ್ತಾನೆ, ಇಷ್ಟೆಲ್ಲ ಹೇಳ್ತಾ ಇದ್ದೀಯಲ್ಲಪ್ಪ, ನೀನು ಯಾರು, ಹೇಗೆ ಎಲ್ಲಿಂದ ಬಂದಿದ್ದೀಯ ಅದನ್ನು ನನಗೆ ತಿಳಿಸು ಹಾಗೆ ಅಂತ ಹೇಳಿದಾಗ ಆವಾಗ ಅವನು ಮಾತನಾಡ್ತಾನೆ, ನಾನು ಭರತ ಅಂತ ಕೋಟಿ ವರ್ಷ ಈ ಭೂಮಿಯನ್ನು ಆಳಿದವನು, ಮತ್ತು ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಬಂದು ಮತ್ತೆ ಈ ಜನ್ಮದಲ್ಲಿ ಇಲ್ಲಿದ್ದೀನಿ ಹಾಗೆ ಅಂತ ಹೇಳಿದಾಗ ಇವನಿಗೆ ಮತ್ತೆ ಆಶ್ಚರ್ಯ ಆಗುತ್ತೆ. ನಮಗೆ ನಿನ್ನ ಏನು ಮಾಡಿದೆ ಅಂತವೇ ಜ್ಞಾಪಕ ಇರೋದಿಲ್ಲ, ಇವನಿಗೆ ಹಿಂದಿನ ಜನ್ಮಗಳೆಲ್ಲ ಜ್ಞಾಪಕ ಬರ್ತಾ ಇದೆಯಲ್ಲ, ಯಾರು ಇವನು, ಹೇಗೆ ನಿಂಗೆ ಇದು ಸಾಧ್ಯ ಹಾಗೆ ಅಂತ ಅವನು ಕೇಳ್ತಾನೆ. ನಾನು ಹಿಂದಿನ ಜನ್ಮದಲ್ಲಿ ಭಗವಂತನ ಆರಾಧನೆ ಮಾಡಿದೆ, ಜ್ಞಾನ, ಭಕ್ತಿ, ವೈರಾಗ್ಯದಿಂದ ಇದ್ದೆ. ಅದರ ಫಲವಾಗಿ ಈ ಜನ್ಮದಲ್ಲಿ ಹಿಂದಿನ ಜನ್ಮ ಏನಾಯಿತು ಎಂಬೋ ನೆನಪು ನನಗಿದೆ ಹಾಗೆ ಅಂತ ಇವನು ಹೇಳಿಕೊಡ್ತಾನೆ. ಮತ್ತು ಈ ಭರತ ಮುಂದೆ ಭವಟಾವಿ ವರ್ಣನೆ ಅಂತ ಒಂದಿದೆ. ಅದು ಏನು ಅಂದರೆ ಸಂಸಾರ ಮತ್ತು ಕಾಡನ್ನು ಹೋಲಿಸೋದು. ಸಂಸಾರ ಎಂಬುದು ಒಂದು ಕಾಡು ಥರ ಅಂತೆ. ನಾವು ಹೇಗೆ ಒಂದು ಕಾಡಿಗೆ ಹೋಗ್ತೀವಿ, ಕಾಡಿಗೆ ಹೋಗಿ ಮತ್ತೆ ನಾವು ತಿರುಗಿ ಬರೋ ದಾರಿ ಗೊತ್ತಿಲ್ಲದೆ ಹೋಗಿದ್ರೆ ಹೇಗೆ ಒಂದು ಸುತ್ತಿ ಅಲ್ಲೇ ಬರ್ತೀವೋ, ಸಂಸಾರವೂ ಹಾಗೆ ಅಂತೆ. ನಾವು ಏನೋ ಒಂದು ಅಭಿಮಾನದಿಂದ ಮಕ್ಕಳ ಅಭಿಮಾನ, ಮೊಮ್ಮಕ್ಕಳ ಅಭಿಮಾನ ಹಾಗೆ ಅಂತ ಇದ್ದು ಏನಾಗುತ್ತೆ ಅಂದರೆ ಮತ್ತೆ ಸಂಸಾರಕ್ಕೆ ಬರ್ತೀವಿ, ಮತ್ತೆ ಅಭಿಮಾನ, ಮತ್ತೆ ಸಂಸಾರ, ಈ ಥರ ಒಂದು ಸರ್ಕಲಲ್ಲೇ ನಾವು ಇರ್ತೀವಿ. ಇದರಿಂದ ನಾವು ಗೆಲ್ಲಬೇಕು ಹಾಗೆ ಅಂದರೆ ನಾವು ಒಂದು ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ, ಸತ್ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ. ಆವಾಗ ನಮ್ಮನ್ನು ತಡಿಸೋದು 11 ಕಳ್ಳರು ಬಂದು ನಮ್ಮನ್ನು ತಡಿಸ್ತಾರೆ ಅಂತೆ. ಆ 11 ಕಳ್ಳರು ಯಾರು ಅಂದರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 1 ಮನಸ್ಸು. ಈ 11 ನಮ್ಮನ್ನು ಹೇಗೆ ಹೋಗಬೇಕು ಆ ದಾರಿಯನ್ನು ಬಿಟ್ಟು ಬೇರೆ ದಾರಿ ತಪ್ಪಿಸೋದು. ಆದರೆ ಈ 5 ಇಂದ್ರಿಯಗಳೇ, ಈ 5 ಜ್ಞಾನೇಂದ್ರಿಯಗಳೇ ಈ ಮನಸ್ಸನ್ನೇ ಸರಿಯಾಗಿ ಉಪಯೋಗ ಮಾಡಿದರೆ ನಾವು ಕಾಡಲ್ಲಿ ಹೇಗೆ ದಾರಿಯೆಲ್ಲ ತೆಳ್ಕೊಂಡು ಹೋಗ್ಬೋದು, ಆ ಥರ ನಮ್ಮ ಜೀವನದಲ್ಲೂ ಒಳ್ಳೆ ದಾರಿಯನ್ನು ತೆಳ್ಕೊಂಡು ಭಗವಂತನ ಪಡಿಬೋದು ಹಾಗೆ ಅಂತ ಈ ಭರತ ಹೇಳಿಕೊಡ್ತಾ ಇರ್ತಾನೆ. ನಮ್ಮ ಇಂದ್ರಿಯಗಳನ್ನು ನಾವು ಒಂದು ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂದರೆ ಕಣ್ಣಿಗೆಲ್ಲೋ ನೋಡ್ತಾ ಇರುತ್ತೆ, ನಾಳೆ ಇದು ಬೇಕು ಅಂತ ಕೇಳ್ತಾ ಇರುತ್ತೆ. ಈ ಎಲ್ಲೋ ಊಟಕ್ಕೆ ಕೂತ್ಕೊಂಡಿರ್ತೀವಿ, ಏನೋ ಸ್ವೀಟ್ ಬಡಿಸ್ತಾ ಇರ್ತಾರೆ, ಇದು 2ನೇ ಸಲ ಬಡಿಸ್ತಾರಾ ಇಲ್ವೋ ಹಾಗೆ ಅಂತ ನಮಗೆ ಜ್ಞಾಪಕ ಆಗುತ್ತೆ. ಅದರಿಂದ ಒಂದು ಇಂದ್ರಿಯನ ನಾವು ಒಂದು ಕಂಟ್ರೋಲಲ್ಲಿ ಇಟ್ಕೋಬೇಕು ಹಾಗೆ ಅಂತ ನಮಗೆ ಹೇಳ್ತಾ ಇರ್ತಾನೆ. ಮತ್ತು ಎಲ್ಲರೂ ಕಾಡೆಂಬ ಈ ಸಂಸಾರದಲ್ಲಿ ಹೋಗ್ತಾ ಇರುವಾಗ ನೀವು ಏನು ಮಾಡಬೇಕು, ಸಜ್ಜನರ ಸಂಘ ಮಾಡಬೇಕು, ದುರ್ಜನರನ್ನು ದೂರ ಮಾಡಬೇಕು, ವಿಷಯ ಪದಾರ್ಥಗಳಲ್ಲಿ ಮನಸ್ಸನ್ನು ಇಡಬಾರದು, ಭಗವಂತನ ಸದಾ ಶ್ರವಣ ಮಾಡಬೇಕು, ತತ್ವಜ್ಞಾನ ಎಂಬ ಕತ್ತಿಯನ್ನು ಹಿಡಿದು ನಿಮ್ಮನ್ನು ಶತ್ರುವಾಗಿ ಯಾರ್ಯಾರು ಬರ್ತಾರೋ ಅದನ್ನೆಲ್ಲ ಕಡಿದು ಹಾಕ್ಕೊಂಡು ನಿಮ್ಮ ದಾರಿಯಲ್ಲಿ ಹೋಗ್ತಾ ಇರಬೇಕು ಹಾಗೆ ಅಂತ ಹೇಳಿದ ಭರತ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿದ ರಘುಗಣ ಮಹಾರಾಜನ ಮೈಯ ರೋಮಾಂಚನ ಆಯಿತಂತೆ. ಮತ್ತು ಆ ಭರತನನ್ನು ಕೈ ಎತ್ತಿ ನಮಸ್ಕಾರ ಮಾಡಿದ.
ಈಗ ಹೇಳ್ತಾನೆ ಅವನು, ಎಲ್ಲ ಜನ್ಮಗಳಲ್ಲೂ ಈ ಮಾನವ ಜನ್ಮ ದೊಡ್ಡದು. ಯಾಕೆಂದರೆ ಈ ಜನ್ಮದಲ್ಲೇ ನಾವು ಯಾವುದೇ ಜನ್ಮ ಪಡೆದಿದ್ರೂ ಅದರಲ್ಲಿ ಈ ಜ್ಞಾನಿಗಳ ಸಂಘ, ಈ ವೈರಾಗ್ಯ, ಇಂದ್ರಿಯ ನಿಗ್ರಹ ಎಂಬುದು ಏನೂ ನಮಗೆ ಗೊತ್ತಾಗಲ್ಲ. ಈ ಮಾನವ ಜನ್ಮದಲ್ಲೇ ನಮಗೆ ಈ ಇಂದ್ರಿಯ ನಿಗ್ರಹ, ಭಗವಂತನ ಹತ್ರ ಹೋಗಬೇಕು ಹಾಗೆ ಎಂಬುದೆಲ್ಲ ನಮಗೆ ಗೊತ್ತಾಗತ್ತೆ. ಅದರಿಂದ ಈ ಮಾನವ ಜನ್ಮ ದೊಡ್ಡದು. ಹಾಗೆ ಅಂತ ಇವನು ಭರತ ಹೇಳುವಾಗ ಅವನು ರಘುಗಣ ಮಹಾರಾಜ ಹೇಳ್ತಾನೆ, ನನ್ನ ಎಲ್ಲ ಪಾಪಗಳು ನಿಮ್ಮ ಪಾದದ ಒಂದು ಸ್ಪರ್ಶನದಿಂದ, ನಿಮ್ಮನ್ನು ನಮಸ್ಕಾರ ಮಾಡಿರೋದ್ರಿಂದ, ಯಥೇಚ್ಛೆಯಾಗಿ ನಿಮ್ಮನ್ನು ನೋಡಿದ್ರಿಂದ ಪರಿಹಾರ ಆಯಿತು. ಒಂದು ಮುಹೂರ್ತ ಕಾಲದಲ್ಲೇ ನೀವು ನಿಮ್ಮ ಜೊತೆ ಇದ್ದದ್ದಲ್ಲೇ ನನಗೆ ಇಷ್ಟು ಒಂದು ಜ್ಞಾನವನ್ನು ನೀವು ಕೊಟ್ಟಿದ್ದೀರಾ, ನನ್ನ ಅಜ್ಞಾನವು ಹೋಯಿತು ಹಾಗೆ ಅಂತ ರಘುಗಣ ಮಹಾರಾಜ ಹೇಳ್ತಾನೆ. ಆದ್ದರಿಂದ ನಾವು ಏನು ಮಾಡಬೇಕು ಹಾಗೆ ಅಂದರೆ, ಎಲ್ಲಿ ಯಾರು ಜ್ಞಾನಿಯಾಗಿರ್ತಾರೆ ಹಾಗೆ ಅಂತ ನಮಗೆ ಗೊತ್ತಿರೋದಿಲ್ಲ. ನಾವು ನಿನ್ನೆನೇ ನೋಡಿದ್ದೀವಿ, ರುದ್ರನ ಬಗ್ಗೆ ನೋಡುವಾಗ ಭಸ್ಮಧಾರಿ ಎಲುಬನ್ನು ಧರಿಸ್ಕೊಂಡಿರ್ತಾನೆ ಅಂತ ಅವನಿಗೇನು ಜ್ಞಾನ ಇಲ್ಲ ಅಂತ ನಾವು ಅನ್ಕೋಬಾರದು. ರುದ್ರದೇವರಿಗೆ ಹಾಗೆ ಅಂದರೆ ಸಾಧಾರಣ ಜನರಲ್ಲೂ ನಾವು ಭಗವಂತನನ್ನು ಕಾಣಬೇಕು ಅಂತ ನಾವು ಇದರಿಂದ ತಿಳಿದುಕೊಳ್ಳಬೇಕು. ಇದರಲ್ಲಿ ಈ ಥರ ನಾವು ಇವತ್ತಿನ ಏನೇನು ಕಥೆಗಳು ನೋಡಿದ್ದೀವೋ, ಫಸ್ಟು ಪ್ರಿಯವರ್ತನ ಚರಿತ್ರೆ, ಆಮೇಲೆ ಋಷಭಾವತಾರ, ಋಷಭ ಉಪದೇಶ ಮತ್ತು ಈ ಭರತನ ಉಪದೇಶವನ್ನು ಕೇಳಿದ್ದಲ್ಲಿ ಯಾರು ಕೇಳ್ತಾರೋ ಅವರಿಗೆ ಆಯಸ್ಸು, ಧನ ಸಂಪತ್ತು, ಕೀರ್ತಿ ಇತ್ಯಾದಿಗಳನ್ನು ಕೊಡುತ್ತೆ ಅಂತ ಭಾಗವತಲ್ಲಿ ಹೇಳಿದ್ದಾರೆ. ನೋಡಿ, ಯಾವುದು ನಿಷ್ಕರ್ಮವಾಗಿ ಮಾಡಬೇಕು ಅಂತ ಹೇಳೋ ಭಾಗವತನೇ ಇದೆಲ್ಲ ನಿಮಗೆ ಆಗತ್ತೆ ಅಂತಲೂ ಹೇಳಿದೆ ಭಾಗವತ. ಅದರಿಂದ ಫಸ್ಟು ಇನಿಷಿಯಲಿ ನಾವು ಇದೆಲ್ಲ ಆಗತ್ತೆ ಅಂತ ಒಳಗಡೆ ಹೋಗಿ, ಒಳಗಡೆ ಹೋದ ಮೇಲೆ ಭಗವಂತನಲ್ಲೇ ನಮ್ಮ ಜ್ಞಾನವನ್ನು ಇಟ್ಕೋಬೇಕು ಎಂಬುದನ್ನು ಫಸ್ಟ್ ನಾವು ತಿಳ್ಕೋಬೇಕು. ಹಾಗೆ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಕ್ತಾಯ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ನಮಸ್ತೆ.